ಸಮಾಜಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಅಧ್ಯಾಯ 6ಕ್ಕೆ ಸಂಬಂಧಿಸಿದಂತಹ ಸಂಪೂರ್ಣವಾದ ಪ್ರಶ್ನೋತ್ತರಗಳನ್ನ ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಇಂದಿನ ಒಂದು ಅಧ್ಯಾಯಗಳನ್ನ ಹಿಂದಿನ ವಿಡಿಯೋಗಳಲ್ಲಿ ಕೊಟ್ಟಿದ್ದೇನೆ. ಅದರ ವಿಡಿಯೋದ ಒಂದು ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ, ಅದನ್ನ ನೀವು ರೆಫರ್ ಮಾಡಬಹುದು. ಮಾರುಕಟ್ಟೆ ಮತ್ತು ಸಂವಹನ ವ್ಯವಸ್ಥೆಗಳು ನೋಡಿ, 1 ಅಂಕದ ಪ್ರಶ್ನೋತ್ತರಗಳನ್ನು ಮೊದಲು ನೋಡ್ತಾ ಹೋಗೋಣ. ವೆಲ್ತ್ ಆಫ್ ನೇಷನ್ಸ್ ಕೃತಿಯ ಲೇಖಕರು ಯಾರು ಅಂತಂದ್ರೆ ಆಡಮ್ ಸ್ಮಿತ್ ರವರು. ತಟಸ್ಥ ನೀತಿಯ ಮತ್ತೊಂದು ಹೆಸರೇನು ಅಂದ್ರೆ ಮುಕ್ತ ಮಾರುಕಟ್ಟೆ. WW ಅನ್ನು ಸೂಚಿಸುತ್ತದೆ, ಏನನ್ನು ಸೂಚಿಸ್ತದೆ ಅಂದ್ರೆ ವರ್ಲ್ಡ್ ವೈಡ್ ವೆಬ್ ಅನ್ನುವಂಥದ್ದನ್ನ ಸೂಚಿಸ್ತಾ ಇದೆ. ವರ್ಲ್ಡ್ ವೈಡ್ ವೆಬ್ ಅನ್ನು ಕಂಡುಹಿಡಿದವರು ಯಾರಂದ್ರೆ ಟಿ ಬೆರ್ನರ್ಸ್ ಲೀ ಅನ್ನುವಂಥದ್ದು. TRP ಅನ್ನು ವಿಸ್ತರಿಸಿ ಅಂದ್ರೆ ಟೆಲಿವಿಷನ್ ರೇಟಿಂಗ್ ಪಾಯಿಂಟ್ ಅಂತ. ಮಾರುಕಟ್ಟೆ ಅಂದ್ರೆ ಏನು ಅಂದ್ರೆ ಗ್ರಾಹಕರು ಮತ್ತು ಮಾರಾಟಗಾರರು ಯಾವುದೇ ಪ್ರಕಾರದ ವಸ್ತುಗಳು, ಸೇವೆಗಳು ಮತ್ತು ಮಾಹಿತಿಗಳನ್ನು ಪರಸ್ಪರ ವಿನಿಮಯ ಮಾಡಿಕೊಳ್ಳುವಂತಹ ತಾಣಕ್ಕೆ ಮಾರುಕಟ್ಟೆ ಅಂತ ಹೇಳ್ಬಿಟ್ಟು ಕರೆಯುತ್ತಾರೆ. ಮಾರುಕಟ್ಟೆ ಒಂದು ಸಾಮಾಜಿಕ ಸಂಸ್ಥೆ ಅಂದ್ರೆ ಹೌದು, ಅದು ಒಂದು ಸಾಮಾಜಿಕ ಸಂಸ್ಥೆ. ಕಾಣದ ಕೈ ಎಂಬ ಪರಿಕಲ್ಪನೆ ಯಾರು ಪರಿಚಯಿಸಿದ್ದಾರೆ ಅಂದ್ರೆ ಆಡಮ್ ಸ್ಮಿತ್ ರವರು. ಏಷಿಯನ್ ಡ್ರಾಮಾ ಎಂಬ ಗ್ರಂಥದ ಕರ್ತೃ ಯಾರು ಅಂದ್ರೆ ಗುನ್ನರ್ ಮಿರ್ಡಲ್ ಅನ್ನುವಂಥವ್ರು. ಮುಕ್ತ ಮಾರುಕಟ್ಟೆ ಅಂದ್ರೆ ಏನು ಅಂದ್ರೆ ಯಾವುದೇ ನಿರ್ಬಂಧನ ಇಲ್ಲದೆ ವ್ಯಾಪಾರಿಗಳಿಗೆ ಸಂಪೂರ್ಣ ಸ್ವಾತಂತ್ರ್ಯವಿರುವಂತಹ ಆರ್ಥಿಕ ವ್ಯವಸ್ಥೆ. ವಾರದ ಸಂತೆ ಅಂದ್ರೆ ವಾರದ ನಿರ್ದಿಷ್ಟ ದಿನದಂದು ನೆರೆಹೊರೆಯ ಎಲ್ಲಾ ಗ್ರಾಮಸ್ಥರು ತಮ್ಮ ವಸ್ತುಗಳನ್ನು ಮಾರಲು ಹಾಗೂ ತಮಗೆ ಬೇಕಾದ ಅಗತ್ಯ ವಸ್ತುಗಳನ್ನ ಕೊಂಡುಕೊಳ್ಳಲು ಬಂದು ಸೇರುವಂತಹ ಒಂದು ಸ್ಥಳಕ್ಕೆ ವಾರದ ಸಂತೆ ಅಂತ ಹೇಳ್ಬಿಟ್ಟು ಕರೀತಾರೆ. ವಾರದ ಸಂತೆಗೆ ಉದಾಹರಣೆ ಕೊಡಿ ಅಂದ್ರೆ ಬೆಸ್ತಾರ್ ಮಾರುಕಟ್ಟೆ. ಬಸ್ಸಾರ್ ಜಿಲ್ಲೆಯಲ್ಲಿನ ಹೆಚ್ಚಿನ ಪ್ರಾಬಲ್ಯ ಹೊಂದಿರುವ ಆದಿವಾಸಿ ಸಮೂಹ ಯಾವುದು ಅಂದ್ರೆ ಗೊಂಡರು ಅನ್ನುವಂಥದ್ದು. ಹಾಗೆ ಜಾತಿ ಆಧಾರಿತ ವ್ಯಾಪಾರ ಸಮುದಾಯಕ್ಕೆ ಒಂದು ಉದಾಹರಣೆ ನೀಡಿ ಅಂತ ಇದೆ, ಅದು ತಮಿಳುನಾಡಿನ ನಿರ್ಗತಿಕರು. ಯಾವ ದಿನ ದೋರಾಯಿ ಸಂತೆ ನಡೆಯುತ್ತಿದೆ ಅಂದ್ರೆ ಪ್ರತಿ ಶುಕ್ರವಾರ. ದೋರಾಯಿ ಸಂತೆಯನ್ನ ಅಧ್ಯಯನ ಮಾಡಿದವರು ಯಾರು ಅಂದ್ರೆ ಆಲ್ಫ್ರೆಡ್ ಗ್ರಿಲ್ ರವರು. ಯಾವ ಅಂಚಿನ ಸಮೂಹ ಉಪ್ಪಿನ ವ್ಯಾಪಾರದಲ್ಲಿ ತೊಡಗಿತ್ತು ಅಂದ್ರೆ ಅದು ಬಂಜಾರ ಸಮೂಹ. ಪ್ರಾಚೀನ ಭಾರತದ ವರ್ಣ ಸಂಸ್ಥೆಯಲ್ಲಿ ಯಾವ ವರ್ಣವು ವ್ಯಾಪಾರೋದ್ಯಮದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿತ್ತು ಅಂದ್ರೆ ಅದು ವೈಶ್ಯ. ಪುಷ್ಕರ ವಾರ್ಷಿಕ ಜಾತ್ರೆ ಯಾವ ರಾಜ್ಯದಲ್ಲಿ ನಡೆಯುತ್ತಂದ್ರೆ ರಾಜಸ್ಥಾನ. ಪುಷ್ಕರ್ ಜಾತ್ರೆ ಯಾವುದಕ್ಕಾಗಿ ಖ್ಯಾತಿ ಪಡೆದಿದೆ ಅಂದ್ರೆ ಒಂಟೆ ದನಗಳ ಜಾತ್ರೆಗೆ ಪ್ರಸಿದ್ಧಿಯಾಗಿದೆ. ಅಗೋಚರ ಮಾರುಕಟ್ಟೆಗೆ ಇರುವ ಇತರ ಹೆಸರೊಂದನ್ನು ಹೆಸರಿಸಿ ಅಂತ ಇದ್ದಾರೆ. ಕಾಮರ್ಸ್, ಆನ್ಲೈನ್ ಪರ್ಚೇಸ್, ಟ್ರೇಡಿಂಗ್. ಟೆಲಿಶಾಪಿಂಗ್ ಎಂಬ ಪರಿಕಲ್ಪನೆ ಮೊದಲು ಪರಿಚಯಿಸಿದವರು ಅಂದ್ರೆ ಮೈಕಲ್ ಆಲ್ಡರಿಚ್ 1979ರಲ್ಲಿ. ಮುದ್ರಣ ಯಂತ್ರವನ್ನು ಮೊದಲು ಕಂಡುಹಿಡಿದವರು ಯಾರಂದ್ರೆ ಜಾನ್ ಗುಟಿನ್ಬರ್ಗ್ ಅನ್ನುವಂಥದ್ದು 1440ರಲ್ಲಿ ಕಂಡುಹಿಡಿದರು. ಭಾರತದಲ್ಲಿ ಮೊಟ್ಟಮೊದಲು ಬಾರಿಗೆ ಪತ್ರಿಕೆಯನ್ನು ಆರಂಭಿಸಿದವರು ಯಾರು ಅಂದರೆ ರಾಜಾ ರಾಮ್ ಮೋಹನ್ ರಾಯ್. ಸಂವತ್ ಕೌಮದಿ ಎಂಬ ಬೆಂಗಾಲಿ ಪತ್ರಿಕೆಯನ್ನ 1821ರಲ್ಲಿ ಮೊದಲು ಆರಂಭಿಸಿದರು. ಕರ್ನಾಟಕದಲ್ಲಿ ಮೊಟ್ಟಮೊದಲು ವರ್ತಮಾನ ಪತ್ರಿಕೆಯನ್ನು ಆರಂಭಿಸಿದವರು ಯಾರು ಮತ್ತು ಯಾವುದು ಅಂದ್ರೆ 1843ರಲ್ಲಿ ಹೆರ್ಮೆನ್ ಮೊಂಗ್ಲಿಂಗ್ ರವರು ಆರಂಭಿಸ್ತಾರೆ, ಅದು ಮಂಗಳ ಸಮಾಚಾರ ಪತ್ರಿಕೆ. ಪ್ಯಾರಿಸ್ ನಗರದಲ್ಲಿ ಯಾರು ವಾರ್ತಾ ಸೇವೆಯನ್ನು ಆರಂಭಿಸಿದರು ಅಂದ್ರೆ ಪಾಲ್ ಜೂಲಿಯಸ್ ರಿಯೂಟರ್. ಸಂವತ್ ಕೌಮದಿ ಪತ್ರಿಕೆಯನ್ನು ಪ್ರಾರಂಭಿಸಿದವರು ಯಾರು ಅಂದ್ರೆ ರಾಜಾರಾಮ್ ಮೋಹನ್ ರಾಯ್. ಸೋಮಿ ಪ್ರಕಾಶನ ಪತ್ರಿಕೆಯನ್ನು ಆರಂಭಿಸಿದವರು ಯಾರು ಅಂದ್ರೆ ಈಶ್ವರ್ ಚಂದ್ರ ವಿದ್ಯಾಸಾಗರ್. ಟೈಮ್ಸ್ ಆಫ್ ಇಂಡಿಯಾ ಯಾವ ವರ್ಷ ಪ್ರಾರಂಭವಾಯಿತು ಅಂದ್ರೆ 1861ರಲ್ಲಿ. ಮಂಗಳೂರು ಸಮಾಚಾರ ಪತ್ರಿಕೆಯನ್ನು ಪ್ರಾರಂಭಿಸಿದವರು ಯಾರು ಅಂದ್ರೆ ಹೆರ್ಮನ್ ಮೋಂಗ್ಲಿಂಗ್ ರವರು. ಕನ್ನಡ ಪತ್ರಿಕಾ ರಂಗದ ಪಿತಾಮಹ ಎಂದು ಯಾರನ್ನು ಕರೀತಾರೆ ಅಂದ್ರೆ ಶ್ರೀ ವೆಂಕಟ ಕೃಷ್ಣಯ್ಯನವರನ್ನ ಕರೀತಾರೆ. ಟಾಮ್ ಚಿಂತಾಮಣ ಎಂಬ ವಾರಪತ್ರಿಕೆಯನ್ನ ಪ್ರಾರಂಭಿಸಿದವರು ಯಾರು ಅಂದ್ರೆ ಶ್ರೀ ವೆಂಕಟ ಕೃಷ್ಣಯ್ಯ. ಭಾರತದಲ್ಲಿ ಮೊದಲು ರೇಡಿಯೋ ಕೇಂದ್ರ ಪ್ರಾರಂಭಿಸಿದವರು ಯಾರು ಅಂದ್ರೆ ಅದು 1920ರಲ್ಲಿ ಹ್ಯಾಮ್ ಬ್ರಾಡ್ಕಾಸ್ಟಿಂಗ್ ಕ್ಲಬ್ದವರು ರೇಡಿಯೋವನ್ನ ಕೇಂದ್ರವನ್ನ ಪ್ರಾರಂಭಿಸಿದರು. ಯಾವ ವರ್ಷ ಕಲ್ಕತ್ತಾ ಮತ್ತು ಚೆನ್ನೈನಲ್ಲಿ ಹ್ಯಾಮ್ ಬ್ರಾಡ್ಕಾಸ್ಟಿಂಗ್ ಕ್ಲಬ್ ಪ್ರಾರಂಭವಾಯಿತು ಅಂದ್ರೆ 1920ರಲ್ಲಿ. ಆಕಾಶವಾಣಿ ಕೇಂದ್ರ ಕಚೇರಿ ಎಲ್ಲಿದೆ ಅಂತಂದ್ರೆ ಅದು ದೆಹಲಿಯಲ್ಲಿದೆ. ಯಾವ ಸಿನಿಮಾದಲ್ಲಿ ರೇಡಿಯೋವನ್ನ ಸಂವಹನ ಮಾಧ್ಯಮವಾಗಿ ಬಳಸಲಾಗಿದೆ ಅಂದ್ರೆ ರಂಗದೇ ಬಸಂತಿ ಮತ್ತು ಲಗೇ ರಹೋ ಮುನ್ನಾ ಬಾಯಿ ಅನ್ನುವಂತಹ ಚಿತ್ರದಲ್ಲಿ ಮೊದಲಿಗೆ ರೇಡಿಯೋ ಸಂವಹನ ಮಾಧ್ಯಮವನ್ನು ಬಳಸಲಾಗಿದೆ. ಭಾರತದಲ್ಲಿ ದೂರದರ್ಶನವು ಮೊದಲ ಬಾರಿಗೆ ಯಾವ ಗ್ರಾಮೀಣಾಭಿವೃದ್ಧಿ ಕಾರ್ಯಕ್ರಮದಲ್ಲಿ ಮತ್ತು ಯಾವಾಗ ಪ್ರಸಾರ ಮಾಡಲಾಯಿತು ಅಂದ್ರೆ ಕೃಷಿ ದರ್ಶನದಲ್ಲಿ 1959ರಲ್ಲಿ ಪ್ರಸಾರ ಮಾಡಲಾಯಿತು. SITಯನ್ನ ವಿಸ್ತರಿಸಿ ಅಂತ ಇದೆ. ಸ್ಯಾಟಲೈಟ್ ಇನ್ಸ್ಟ್ರಕ್ಷನಲ್ ಟೆಲಿವಿಷನ್
ಎಕ್ಸ್ಪಿರಿಮೆಂಟ್ ಅಂತ, ಅಂದರೆ ಉಪಗ್ರಹ ಕಾರ್ಯಸೂಚಿ ದೂರದರ್ಶನ ಪ್ರಯೋಗ ಅಂತ ಹೇಳ್ಬಿಟ್ಟು. ಅಂತರ್ಜಾಲ ಮೊದಲು ಕಂಡುಹಿಡಿದವರು ಯಾರು ಅಂದರೆ 1960ರಲ್ಲಿ ಅಡ್ವಾನ್ಸ್ಡ್ ರಿಸರ್ಚ್ ಪ್ರಾಜೆಕ್ಟ್ ಏಜೆನ್ಸಿ ಅನ್ನುವಂಥದ್ದು DAPRA ಅನ್ನು ವಿಸ್ತರಿಸಿ ಅಂತ ಇದೆ, ಡಿಫೆನ್ಸ್ ಅಡ್ವಾನ್ಸ್ಡ್ ರಿಸರ್ಚ್ ಪ್ರಾಜೆಕ್ಟ್ ಏಜೆನ್ಸಿ ಅಂತ ಹೇಳ್ಬಿಟ್ಟು. ಅಂತರ್ಜಾಲ ಅಂದರೆ ಏನು ಅಂತ ಇದೆ, ಗಣಕಯಂತ್ರದ ಮೂಲಕ ಲಕ್ಷಾಂತರ ಖಾಸಗಿ ಸಾರ್ವಜನಿಕ ಶೈಕ್ಷಣಿಕ ವ್ಯವಹಾರ ಮುಂತಾದ ಸಂಗತಿಗಳ ಮಾಹಿತಿ ತಂತ್ರಜ್ಞಾನದ ಮೂಲಕ ಜಾಗತಿಕ ಮಟ್ಟದ ಸಂಪರ್ಕ ಬೆಸೆಯುವಂತಹ ವ್ಯವಸ್ಥೆಗೆ ಅಂತರ್ಜಾಲ ಅಂತ ಹೇಳ್ಬಿಟ್ಟು ಕರೀತಾರೆ. ನ್ಯೂಸ್ ಕಾರ್ಪೊರೇಷನ್ನ ಮಾಲೀಕರು ಯಾರಂದ್ರೆ ರೂಪರ್ಟ್ ಮುರ್ಡೋಕ್ ಅನ್ನುವಂತಹವರು. ಲ್ಯಾನ್ ಅನ್ನು ವಿಸ್ತರಿಸಿ ಅಂತ ಹೇಳಿದರೆ ಲೋಕಲ್ ಏರಿಯಾ ನೆಟ್ವರ್ಕ್ ಅಂತ ಹೇಳ್ಬಿಟ್ಟು. ಉನ್ಮಾದಕಾರಿ ಪತ್ರಿಕೋದ್ಯಮ ಅಂದ್ರೆ ಏನು ಅಂದ್ರೆ ಪತ್ರಿಕೆಗಳಲ್ಲಿ ಲೈಂಗಿಕ ಮತ್ತು ಕ್ರೀಡಾ ಮುಂತಾದ ಕುತೂಹಲಕಾರಿ ಸಂಗತಿಗಳನ್ನು ಪ್ರಕಟಣೆ ಮಾಡಿ ಓದುಗರನ್ನು ಹೆಚ್ಚಿಸಲು ಪ್ರಚೋದಿಸುವುದಕ್ಕೆ ಉನ್ಮಾದಕ ಪತ್ರಿಕೋದ್ಯಮ ಅಂತ ಹೇಳ್ಬಿಟ್ಟು ಕರೀತಾರೆ. ವಿದ್ಯುನ್ಮಾನ ಮಾಧ್ಯಮವು ಜಾಗತಿಕ ಗ್ರಾಮಗಳನ್ನು ನಿರ್ಮಿಸಿದವರು ಅಂತ ಹೇಳ್ಬಿಟ್ಟು ಯಾರು ಅಂದ್ರೆ ಮಾರ್ಷಲ್ ಮ್ಯಾಕ್ಲುಹಾನ್. ದೂರದರ್ಶನ ಗಂಭೀರ ವಿಷಯಗಳನ್ನು ಮನೋರಂಜನೆಯ ಸರಕನ್ನಾಗಿಸುತ್ತದೆ ಎಂದು ಹೇಳಿದವರು ಯಾರು ಅಂದ್ರೆ ನೇಲ್ ಪೋಸ್ಟ್ ಮಾನ್ಯಾನ್ ಅನ್ನುವಂಥದ್ದು. ಸಂವಹನ ಮಾಧ್ಯಮವನ್ನು ಸಾಮಾಜಿಕ ಬಂಡವಾಳವೆಂದು ಕರೆದವರು ಯಾರು ಅಂದ್ರೆ ರಾಬರ್ಟ್ ಪುಟ್ನಮ್ ಅವರು. ಸಮೂಹ ಮಾಧ್ಯಮವನ್ನು ಸಾಂಸ್ಕೃತಿಕ ಉದ್ಯಮ ಎಂದು ಕರೆದವರು ಯಾರು ಅಂದ್ರೆ ಆರ್ಕಿಹೈಮರ್ ಮತ್ತು ಅರ್ಡೋರ್ನರ್ ಅನ್ನುವಂಥದ್ದು. ಮಾಧ್ಯಮವನ್ನು ಸಾಮಾಜಿಕ ವಲಯ ಶ್ರಮಿಸುವ ಎಂದು ವಿಶ್ಲೇಷಿಸಿದವರು ಯಾರು ಅಂದರೆ ಜರ್ಗಿನ್ ಹೆಬರ್ಮಾಸ್ ಅನ್ನುವಂಥದ್ದು. ಹಾಗೆ ಸಮೂಹ ಮಾಧ್ಯಮಗಳ ಪ್ರಭಾವಕ್ಕೆ ಕೃತಕ ನೈಜತೆ ಎಂದು ವ್ಯಾಖ್ಯಾನಿಸಿದವರು ಯಾರು ಅಂದರೆ ಜೀನ್ ಬುಡ್ರಿಲಾರ್ಡ್ ಅನ್ನುವಂತಹದ್ದು. ಇನ್ನು 2 ಅಂಕದ ಪ್ರಶ್ನೆಗಳಿಗೆ ಉತ್ತರಗಳು. ಮಾರುಕಟ್ಟೆಯ 2 ಲಕ್ಷಣಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ. ವಸ್ತುಗಳನ್ನು ಕೊಳ್ಳುವ ಮಾರುವ ಸ್ಥಳವೇ ಮಾರುಕಟ್ಟೆ. ಮಾರುಕಟ್ಟೆ ಎಂಬುದು ಕೇವಲ ಭೌತಿಕ ಪ್ರದೇಶವಾಗಿಲ್ಲ. ಭಾರತದ 2 ವ್ಯಾಪಾರಿ ಸಮುದಾಯಗಳನ್ನು ತಿಳಿಸಿ. ಪಾರ್ಸಿಗಳು, ಸಿಂಧಿಗಳು, ಜೈನರು ಮತ್ತು ಮಾರ್ವಾಡಿಗಳು. ಭಾರತದ 2 ಅತ್ಯಂತ ಪ್ರಭಾವಿ ಕೈಗಾರಿಕೋದ್ಯಮಿ ಕುಟುಂಬಗಳು ಅಥವಾ ವ್ಯಾಪಾರಿ ಸಮುದಾಯಗಳನ್ನು ಹೆಸರಿಸಿ ಅಂತ ಕೇಳಿದರೆ ಮಾರ್ವಾಡಿಗಳಾದ ಬಿರ್ಲಾ, ಅಂಬಾನಿ, ಲಕ್ಷ್ಮೀ ಮಿತ್ತಲ್ ಕುಟುಂಬಗಳು ಮತ್ತು ಬನಿಯಾ ಸಮುದಾಯ. ಹಾಗೆ ಬಸ್ತಾರ ಆದಿವಾಸಿ ಮಾರುಕಟ್ಟೆ 2 ಸಾಮಾಜಿಕ ಪ್ರಾಮುಖ್ಯತೆಯನ್ನು ತಿಳಿಸಿ ಅಂತ ಕೇಳಿದರೆ ಅದು ಈ ಮಾರುಕಟ್ಟೆಯ ಭೌತಿಕ ವಿನ್ಯಾಸವು ಸಮೂಹದ ಸಾಮಾಜಿಕ ಏಣಿ ಶ್ರೇಣಿಯ ಸಂಕೇತವಾಗಿದೆ. ಜನರ ಸಾಮಾಜಿಕ ಸಂಬಂಧಗಳ ಗುಣಮಟ್ಟವು ಅವರು ಎಂತಹ ವಸ್ತುಗಳನ್ನು ಮಾರಾಟ ಮಾಡುತ್ತಾರೆ ಇಲ್ಲವ ಕೊಂಡುಕೊಳ್ಳುತ್ತಾರೆ ಎಂಬುದರ ಮುಖಾಂತರ ತಿಳಿಯುವುದು. ಇನ್ನು ಪುಷ್ಕರ ವಾರ್ಷಿಕ ಜಾತ್ರೆಗೆ ಸಂಬಂಧಿಸಿದ 2 ವಿಶೇಷಗಳನ್ನು ತಿಳಿಸಿ ಅಂತ ಕೇಳಿದರೆ ಇದು ಪ್ರಪಂಚದ ಅತಿ ದೊಡ್ಡ ಒಂಟೆಗಳ ಜಾನುವಾರು ಜಾತ್ರೆ. ಇದು ಪ್ರವಾಸಿಗರ ಆಕರ್ಷಕ ಕೇಂದ್ರವಾಗಿದೆ. ಅಗೋಚರ ಮಾರುಕಟ್ಟೆ ಎಂದರೆ ಏನು ಅಂದ್ರೆ ವರ್ಚುವಲ್ ಮಾರುಕಟ್ಟೆ ಅಂದರೆ ಮಾರುಕಟ್ಟೆಯ ವಹಿವಾಟು ಆನ್ಲೈನ್ಗಳ ಮೂಲಕ ಮಾಹಿತಿ ಸಾಧನೆ ಮತ್ತು ಸಂವಹನ ತಂತ್ರಜ್ಞಾನವನ್ನು ಬಳಸಿಕೊಂಡು ಹೊಸ ಶೈಲಿಯನ್ನ ಅಗೋಚರ ಮಾರುಕಟ್ಟೆ ಅಂತ ಹೇಳ್ಬಿಟ್ಟು ಕರೀತಾರೆ. ಯಾವುದಾದರೂ 2 ಆನ್ಲೈನ್ ಶಾಪಿಂಗ್ ತಾಣಗಳನ್ನು ತಿಳಿಸಿ ಅಂತ ಕೇಳಿದರೆ eBay ಇನ್, flipkart.com ಹಾಗೆ Myntra.com ಅನ್ನುವಂತಹದ್ದು. ಸಾಮಾಜಿಕ ಸಂಪರ್ಕ ತಾಣ ಅಂದರೆ ಏನು ಅಂತ ಇದೆ. ಸಮಾನ ಆಸಕ್ತಿಗಳನ್ನು ಮತ್ತು ಬೇಕು ಬೇಡುಗಳನ್ನು ಹೊಂದಿರುವವರೊಂದಿಗೆ ಹಾಗೂ ಸಮಾನ ರೀತಿಯ ಕಾರ್ಯಚಟುವಟಿಕೆಗಳಲ್ಲಿ ತೊಡಗಿರುವವರೊಂದಿಗೆ ಆನ್ಲೈನ್ ಮೂಲಕ ಸಾಮಾಜಿಕ ಸಂಬಂಧಗಳನ್ನು ಸ್ಥಾಪಿಸುವುದಕ್ಕೆ ಸಾಮಾಜಿಕ ಸಂಪರ್ಕ ತಾಣಗಳು ಅಂತ ಹೇಳ್ಬಿಟ್ಟು ಕರೀತಾರೆ. ಮ್ಯಾಕ್ಡೊನಾಲ್ಡೀಕರಣ ಅಂದರೆ ಏನು ಅಂದರೆ ಮ್ಯಾಕ್ಡೊನಾಲ್ಡ್ ಎಂಬ ಹೆಸರಿನ ಅಮೆರಿಕದ ಕಂಪನಿಯೊಂದು ಫಾಸ್ಟ್ ಫುಡ್ ರೆಸ್ಟೋರೆಂಟ್ ಎಂಬುದನ್ನು ಸ್ಥಾಪಿಸಿ ಆಹಾರೋದ್ಯಮದಲ್ಲಿ ಕ್ರಾಂತಿಯೊಂದನ್ನು ಸೃಷ್ಟಿಸಿತು. ಇಲ್ಲಿ ತಯಾರಿಸಿದ ವಸ್ತುಗಳೆಲ್ಲ ಜಗತ್ತಿನ ಮೂಲೆ ಮೂಲೆಗಳಿಗೆ ರಫ್ತಾಗ್ತಾ ಇದ್ವು. ಇದಕ್ಕೆ ಮ್ಯಾಕ್ಡೊನಾಲ್ಡೀಕರಣ ಅಂತ ಹೇಳ್ಬಿಟ್ಟು ಕರೀತಾರೆ. ಹಾಗೆ ಚಾರ್ಜರ್ ಬಳಸಿದ ಮ್ಯಾಕ್ಡೊನಾಲ್ಡ್ ಕಂಪನಿಯ ನಿಯಮಗಳೇನು ಅಂತಂದ್ರೆ ದಕ್ಷತೆಯಿಂದ ಕೂಡಿರಬೇಕು, ಲೆಕ್ಕಾಚಾರಹತೆ, ಏಕರೂಪತೆ, ಸ್ವಯಂ ಚಾಲನೆಯ ಮೂಲಕ ನಿಯಂತ್ರಣ. ಇನ್ನು ಸಮೂಹ ಮಾಧ್ಯಮ ಅಂದ್ರೆ ಏನು ಅಂದ್ರೆ ಸೀಮಿತ ಸಮಯದಲ್ಲಿ ಹೆಚ್ಚು ಜನರಿಗೆ ಮಾಹಿತಿಯನ್ನು ತಲುಪಿಸುವ ಸಂವಹನ ವ್ಯವಸ್ಥೆಗೆ ಸಮೂಹ ಮಾಧ್ಯಮಗಳು ಅಂತ ಹೇಳ್ಬಿಟ್ಟು ಕರೀತಾರೆ. ಸಮೂಹ ಮಾಧ್ಯಮಗಳ ಪ್ರಕಾರಗಳನ್ನು ತಿಳಿಸಿ ಅಂತ ಕೇಳಿದರೆ ಮುದ್ರಣ ಮಾಧ್ಯಮ ಮತ್ತು ವಿದ್ಯುನ್ಮಾನ ಮಾಧ್ಯಮ. ಸಮೂಹ ಮಾಧ್ಯಮಗಳ 2 ಕಾರ್ಯಗಳನ್ನು ತಿಳಿಸಿ ಅಂತ ಕೇಳಿದರೆ ಮಾಹಿತಿ ನೀಡುವುದು, ಮನರಂಜನೆಯನ್ನು ನೀಡುವುದು, ನಿರಂತರತೆಯನ್ನು ತರುವುದು. ವರ್ತಮಾನ ಪತ್ರಿಕೆಗಳ ತಯಾರಿಕೆಯಲ್ಲಿ ತಂತ್ರಜ್ಞಾನದ ಬಳಕೆಯಿಂದ ಆದ ಯಾವುದಾದರೂ 2 ಅನುಕೂಲಗಳನ್ನು ತಿಳಿಸಿ ಅಂತ ಕೇಳಿದರೆ ದೈನಂದಿನ ಕಾರ್ಯಗಳಲ್ಲಿ ಶೀಘ್ರ ಮತ್ತು ಕಾರ್ಯಕ್ಷಮತೆಯನ್ನು ಹೆಚ್ಚಿಸದೆ ಇರುವುದು, ಓದುಗರಿಗೆ ಹೊಸ ಆವೃತ್ತಿಯನ್ನು ನೀಡುವುದು, ಹೊಸ ವಾರ್ತೆ
ಜಿಲ್ಲಾ ಮಟ್ಟದ ಪ್ರತ್ಯೇಕ ಸುದ್ದಿಯನ್ನು ಪ್ರಕಟಿಸುವುದು. ಕನ್ನಡದ ಯಾವುದಾದರೂ 2 ದಿನಪತ್ರಿಕೆಗಳನ್ನು ತಿಳಿಸಿ ಅಂತ ಕೇಳಿದರೆ ಪ್ರಜಾವಾಣಿ, ವಿಜಯವಾಣಿ, ಸಂಯುಕ್ತ ಕರ್ನಾಟಕ, ವಿಜಯ ಕರ್ನಾಟಕ ಮುಂತಾದವು. ಕನ್ನಡದ ಯಾವುದಾದರೂ 2 ವಾರ್ತಾವಾಹಿನಿಗಳನ್ನು ಬರೆಯಿರಿ ಅಂತ ಕೇಳಿದರೆ ಡಿ ಚಂದನ, ಉದಯ ವಾರ್ತೆಗಳು, ಸುವರ್ಣ ನ್ಯೂಸ್, TV9, ಪಬ್ಲಿಕ್ TV ಮುಂತಾದವುಗಳು. ಹಾಗೆ ಮುಂದಿನದು, ಯಾವುದಾದರೂ 2 FM ರೇಡಿಯೋ ವಾಹಿನಿಗಳನ್ನು ತಿಳಿಸಿ ಅಂತ ಕೇಳಿದರೆ ರೇಡಿಯೋ ಮಿರ್ಚಿ ಮತ್ತು ರೇಡಿಯೋ ಸಿಟಿ. ಕರ್ನಾಟಕದ 2 ರೇಡಿಯೋ ಕೇಂದ್ರಗಳನ್ನು ಹೆಸರಿಸಿ ಅಂತ ಕೇಳಿದರೆ ಬೆಂಗಳೂರು ಆಕಾಶವಾಣಿ, ಧಾರವಾಡ ಆಕಾಶವಾಣಿ, ಮೈಸೂರು ಆಕಾಶವಾಣಿ, ಗುಲ್ಬರ್ಗ ಆಕಾಶವಾಣಿ. ಆಂಗ್ಲ ಭಾಷೆಯ ಯಾವುದಾದರೂ 2 ದಿನಪತ್ರಿಕೆಗಳನ್ನು ತಿಳಿಸಿ ಅಂತ ಕೇಳಿದರೆ ಟೈಮ್ಸ್ ಆಫ್ ಇಂಡಿಯಾ, ಇಂಡಿಯನ್ ಎಕ್ಸ್ಪ್ರೆಸ್. ಆಂಗ್ಲ ಭಾಷೆಯ 2 ವಾರ್ತಾವಾಹಿನಿಗಳನ್ನು ಹೆಸರಿಸಿ ಅಂತ ಕೇಳಿದರೆ ಟೈಮ್ಸ್ ನೌ, ಹಾಗೆ CNN ಅನ್ನುವಂತಹದ್ದು, ಹಾಗೆ NDTV, INN ಅನ್ನುವಂಥದ್ದು. ದೂರದರ್ಶನದ ಜನಪ್ರಿಯತೆಗೆ ಕಾರಣವಾದ 2 ಮಹಾಕಾವ್ಯಗಳನ್ನು ಹೆಸರಿಸಿ ಅಂತ ಕೇಳಿದರೆ ರಾಮಾಯಣ ಮತ್ತು ಮಹಾಭಾರತ. ಅಂತರ್ಜಾಲದ 2 ಅನುಕೂಲತೆಗಳನ್ನು ತಿಳಿಸಿ ಅಂತ ಕೇಳಿದರೆ ಗಣಕಯಂತ್ರದ ಮೂಲಕ ಜಾಗತಿಕ ಮಟ್ಟದಲ್ಲಿ ಸಂಪರ್ಕವನ್ನು ಬೆಸೆಯಲು ಸಹಾಯಕ, ಗಣಕಯಂತ್ರದ ಮೂಲಕ ಲಕ್ಷಾಂತರ ಖಾಸಗಿ ಸಾರ್ವಜನಿಕ ಶೈಕ್ಷಣಿಕ ವ್ಯವಹಾರ ಸಂಗತಿ ತಿಳಿಯಲು ಸಹಾಯಕ. ಯಾವುದಾದರೂ 2 ಮುದ್ರಣ ಮಾಧ್ಯಮಗಳನ್ನು ತಿಳಿಸಿ ಅಂತ ಕೇಳಿದರೆ ದಿನಪತ್ರಿಕೆಗಳು ಮತ್ತು ನಿಯತಕಾಲಿಕೆಗಳು. ಯಾವುದಾದರೂ 2 ವಿದ್ಯುನ್ಮಾನ ಮಾದರಿಗಳನ್ನು ತಿಳಿಸಿ ಅಂತ ಕೇಳಿದರೆ ರೇಡಿಯೋ, ದೂರದರ್ಶನ ಮತ್ತು ಕಂಪ್ಯೂಟರ್. ರೂಪೋರ್ಟ್ ಮುರ್ಡೋಕ್ ಪತ್ರಿಕೋದ್ಯಮದಲ್ಲಿ ಯಾವ ವಿಷಯಗಳಿಗೆ ಹೆಚ್ಚಿನ ಮನ್ನಣೆ ನೀಡಿದರು ಅಂದರೆ ಲೈಂಗಿಕತೆ, ಅಪರಾಧ, ಕ್ರೀಡೆ. ಹಾಗೆ 5 ಅಂಕದ ಪ್ರಶ್ನೋತ್ತರಗಳನ್ನು ನೋಡೋಣ. ಕನ್ನಡದ 5 ವಾರ್ತಾವಾಹಿನಿಗಳನ್ನು ವಿವರಿಸಿ ಅಂತ ಕೇಳಿದರೆ ಕನ್ನಡದ 5 ಪ್ರಮುಖ ವಾರ್ತಾವಾಹಿನಿಗಳು ಅಂದರೆ ಸುವರ್ಣ ನ್ಯೂಸ್ 24x7 ಅಂತ, ಹಾಗೆ TV9, ಉದಯ ನ್ಯೂಸು, ಸಮಯ TV ಮತ್ತು ದಿಗ್ವಿಜಯ ನ್ಯೂಸ್ ಅನ್ನುವಂಥದ್ದು. ಹಾಗೆ 2 ವಾರದ ಸಂತೆ ಅಂದರೆ ಮಾರುಕಟ್ಟೆಯನ್ನು ಸಾಮಾಜಿಕ ಸಂಸ್ಥೆಯಾಗಿ ವ್ಯಾಖ್ಯಾನಿಸಿ ಅಂತ ಕೇಳಿದರೆ ಪ್ರಪಂಚದ ಎಲ್ಲ ಕಡೆ ಗ್ರಾಮ ಸಮುದಾಯಗಳಲ್ಲಿ ನಿರ್ದಿಷ್ಟ ಕಾಲಾವಧಿಯ ವಾರದ ಮಾರುಕಟ್ಟೆಗಳಿರುವುದನ್ನು ಕಾಣ್ತೇವೆ. ಈ ಮಾರುಕಟ್ಟೆಗಳು ಅಲ್ಲಿನ ಸಾಮಾಜಿಕ ಮತ್ತು ಆರ್ಥಿಕ ಸಂಘಟನೆಯ ಕೇಂದ್ರಬಿಂದುವಾಗಿದೆ. ವಾರದ ಸಂತೆಯ ವ್ಯಾಖ್ಯೆ ಅಂದರೆ ವಾರದ ನಿರ್ದಿಷ್ಟ ದಿನದಂದು ನೆರೆಹೊರೆಯ ಎಲ್ಲ ಗ್ರಾಮಸ್ಥರು ತಮ್ಮ ವಸ್ತುಗಳನ್ನು ಮಾರಾಟ ಮಾಡಲು ಮತ್ತು ತಮಗೆ ಬೇಕಾದ ವಸ್ತುಗಳನ್ನು ಕೊಂಡುಕೊಳ್ಳಲು ಬಂದು ಸೇರುವಂತಹ ಒಂದು ಸ್ಥಳಕ್ಕೆ ವಾರದ ಸಂತೆ ಅಥವಾ ಹಾತ್ ಅಂತ ಹೇಳ್ಬಿಟ್ಟು ಕರೀತಾರೆ. ವಾರದ ಸಂತೆ ಅತ್ಯಂತ ಆಕರ್ಷಕವಾಗಿದ್ದು ಗ್ರಾಮಸ್ಥರನ್ನ, ನಗರದ ಜನರನ್ನ ಹಾಗೂ ಆದಿವಾಸಿಗಳನ್ನ ಒಟ್ಟಿಗೆ ಸೇರಿಸುವಂತಹ ಒಂದು ವ್ಯವಸ್ಥೆಯಾಗಿದೆ. ವಾರದ ಸಂತೆಯಲ್ಲಿ ಜನರು ತಾವು ಬೆಳೆದಿರುವಂತಹ ದವಸ ಧಾನ್ಯಗಳು ಹಾಗೂ ಕುಶಲಕರ್ಮಿಗಳು ಸಿದ್ಧಪಡಿಸಿದಂತಹ ವಸ್ತುಗಳು ಮತ್ತು ಅರಣ್ಯದ ಉತ್ಪನ್ನಗಳನ್ನು ತಂದು ಮಾರುತ್ತಾರೆ. ಗ್ರಾಮೀಣ ಭಾರತದಲ್ಲಿ ಕೆಲವು ಅಪರೂಪಕ್ಕೊಮ್ಮೆ ಜಾನುವಾರು ಜಾತ್ರೆಗಳು ಕೂಡ ಜರುಗ್ತವೆ. ವಾರದ ಸಂತೆಗೆ ಕೇವಲ ವಸ್ತುಗಳನ್ನು ಕೊಂಡುಕೊಳ್ಳಲು ಅಷ್ಟೇ ಅಲ್ಲ, ಬರದೆ ತಮ್ಮ ಬಂಧು ಬಳಗ ಭೇಟಿಯಾಗಲು, ವಿವಾಹ ಸಂಬಂಧಗಳನ್ನು ನಿಶ್ಚಯಿಸಿಕೊಳ್ಳಲು ಮತ್ತು ಹರಟೆ ಕಾರ್ಯಗಳಲ್ಲಿ ಭಾಗವಹಿಸಲು ಕೂಡ ಬರುವರು. ಆದಿವಾಸಿ ಪ್ರದೇಶಗಳಲ್ಲಿನ ವಾರದ ಸಂತೆ ಬಹಳ ಹಳೆಯ ಒಂದು ಸಂಸ್ಥೆಯಾಗಿದೆ. ಇನ್ನು ಬಸ್ತರ್ ಬುಡಕಟ್ಟು ಮಾರುಕಟ್ಟೆ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂತ ಇದೆ. ಛತ್ತೀಸ್ಗಢ ರಾಜ್ಯದ ಬಸ್ತರ್ ಜಿಲ್ಲೆಯಲ್ಲಿ ಗೊಂಡರೆಂಬ ಆದಿವಾಸಿಗಳು ಬಹುದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ಈ ಜಿಲ್ಲೆಯಲ್ಲಿ ದಟ್ಟ ಅರಣ್ಯ ಪ್ರದೇಶದಲ್ಲಿ ದೋರಾಯಿ ಎಂಬ ಆದಿವಾಸಿ ಗ್ರಾಮಗಳಲ್ಲಿ ಪ್ರತಿ ಶುಕ್ರವಾರಕ್ಕೊಮ್ಮೆ ಸಂತೆ ಜರುಗುತ್ತದೆ. ಇಲ್ಲಿ ಆದಿವಾಸಿಗಳು, ಆದಿವಾಸಿಯೇತರರು, ಹಾಗೆಯೇ ಅರಣ್ಯಾಧಿಕಾರಿಗಳು, ಮಧ್ಯವರ್ತಿಗಳು ಎಲ್ಲರೂ ಒಟ್ಟು ಸೇರುತ್ತಾರೆ. ಮಹತ್ವದ ಅಂಶಗಳು ಈ ಕೆಳಗಿನಂತಿವೆ. ಈ ಮಾರುಕಟ್ಟೆಯಲ್ಲಿ ಜಾತಿಯ ಆಧಾರವಾಗಿ ಸಂತೆಯಲ್ಲಿ ಸ್ಥಳವನ್ನು ನಿಗದಿಗೊಳಿಸಲಾಗಿದೆ. ಶ್ರೀಮಂತ ಮತ್ತು ಉನ್ನತ ಶ್ರೇಣಿಯ ರಜಪೂತರು, ಚಿನ್ನಾಭರಣ ವ್ಯಾಪಾರಿಗಳು ಮತ್ತು ಮಧ್ಯಮ ಶ್ರೇಣಿಯ ಸ್ಥಳೀಯ ವ್ಯಾಪಾರಿಗಳು ಮಾರುಕಟ್ಟೆ ಮಧ್ಯವಲಯದಲ್ಲಿ ವ್ಯಾಪಾರ ಮಾಡ್ತಾರೆ. ಆದಿವಾಸಿ ಸಮೂಹದ ಹಣ್ಣು, ತರಕಾರಿ, ಪಾತ್ರೆ ಮತ್ತು ಮಡಿಕೆ ಮಾರಾಟಗಾರರು ಹೊರವಲಯದಲ್ಲಿ ವ್ಯಾಪಾರ ಮಾಡ್ತಾರೆ. ಜನರ ಸಾಮಾಜಿಕ ಸಂಬಂಧಗಳ ಗುಣಮಟ್ಟವು ಅವರು ಇಂತಹ ವಸ್ತುಗಳನ್ನು ಮಾರಾಟ ಮಾಡುತ್ತಾರೆ ಇಲ್ಲವೇ ಕೊಂಡುಕೊಳ್ಳುತ್ತಾರೆ ಎಂಬುದರ ಮುಖಾಂತರ ವ್ಯಕ್ತವಾಗುತ್ತದೆ. ಆ ದಿನವೇ ಅರಣ್ಯಾಧಿಕಾರಿಗಳು ಆದಿವಾಸಿ ಕೂಲಿಕಾರರಿಗೆ ಕೂಲಿ ವಿತರಣೆ ಮಾಡುವರು. ಈ ಮಾರುಕಟ್ಟೆಯು ಚತುರ್ಭುಜಾಕೃತಿಯ ಆಕಾರದ 100 ಗಜ ವಿಸ್ತೀರ್ಣವಿದೆ. ಮಧ್ಯದಲ್ಲಿ ಬೃಹದಾಕಾರದ ಆಲದ ಮರವಿದೆ. ಅದರ ತಳಭಾಗದಲ್ಲಿ ವ್ಯಾಪಾರ ಗದ್ದಲ ಹೆಚ್ಚು. ಇಕ್ಕಟ್ಟಾದ ಜಾಗದಲ್ಲಿ ವ್ಯಾಪಾರ ನಡೆಯುತ್ತದೆ. ಇನ್ನು ಬ್ರಿಟಿಷರ ಆಳ್ವಿಕೆಯಲ್ಲಿ ಉಗಮಗೊಂಡ ವ್ಯಾಪಾರ ಸಮುದಾಯಗಳನ್ನು ತಿಳಿಸಿ ಅಂತ ಕೇಳಿದರೆ ಬ್ರಿಟಿಷರ ಆಳ್ವಿಕೆಯಲ್ಲಿ ಇಂಗ್ಲೆಂಡಿನ ಕೈಗಾರಿಕೆಗೆ ಭಾರತವು ಕಚ್ಚಾ ವಸ್ತುಗಳನ್ನು ಮಾತ್ರ ರಫ್ತು ಮಾಡ್ತಾ ಇತ್ತು. ಅಲ್ಲಿ ತಯಾರಿಸಿದಂತಹ ವಸ್ತುಗಳು
ಭಾರತದ ವಾಣಿಜ್ಯ ಕ್ಷೇತ್ರಕ್ಕೆ ಪ್ರವೇಶಿಸುತ್ತಿದ್ವು. ಕೆಲವು ಭಾರತೀಯ ಸಮುದಾಯಗಳು ವಿದೇಶಿ ವ್ಯಾಪಾರಿ ಸಮುದಾಯದೊಂದಿಗೆ ಒಪ್ಪಂದ ಮಾಡಿಕೊಂಡು ಭಾರತದಲ್ಲಿ ತಮ್ಮ ವ್ಯಾಪಾರವನ್ನು ವಿಸ್ತರಿಸಿಕೊಂಡು ಆರ್ಥಿಕ ಅಂತಸ್ತನ್ನು ಸುಧಾರಿಸಿಕೊಂಡ್ರು. ಅವರಲ್ಲಿ ಮಾರ್ವಾಡಿಗಳು ಪ್ರಮುಖರು. ಭಾರತದ ಅತ್ಯಂತ ಪ್ರಭಾವ ಕೈಗಾರಿಕೋದ್ಯಮಿಗಳಾದ ಬಿರ್ಲಾ, ಅಂಬಾನಿ ಮುಂತಾದವರು ಮಾರ್ವಾಡಿ ಸಮುದಾಯಕ್ಕೆ ಸೇರಿದ್ದಾರೆ. ಮಾರ್ವಾಡಿಗಳು ಕಲ್ಕತ್ತಾ, ಬಾಂಬೆ ಮತ್ತು ಇನ್ನಿತರ ನಗರಗಳಲ್ಲಿ ಮತ್ತು ದೇಶಾದ್ಯಂತ ತಮ್ಮ ಆರ್ಥಿಕ ಅಂತರ್ಜಾಲವನ್ನು ಸ್ಥಾಪಿಸಿಕೊಂಡಿದ್ದಾರೆ. ಮಾರ್ವಾಡಿಗಳು ಪರಸ್ಪರ ನಂಬಿಕೆ ಮತ್ತು ವಿಶ್ವಾಸದಿಂದ ಬ್ಯಾಂಕಿಂಗ್ ವ್ಯವಸ್ಥೆ ರೂಪಿಸಿಕೊಳ್ಳಲು ಬೇಕಾದ ಗುಣ ಸ್ವಭಾವಗಳನ್ನು ಕಲಿತಿದ್ದಾರೆ. ಭಾರತದಲ್ಲಿ ಬ್ರಿಟಿಷರ ಸಾಮ್ರಾಜ್ಯ ವಿಸ್ತಾರವಾದಂತೆ ಮಾರ್ವಾಡಿಗಳು ದೇಶದ ಆರ್ಥಿಕ ಕ್ಷೇತ್ರದಲ್ಲಿ ವಿಸ್ತಾರವಾಗಿ ಬೆಳೆದಿದ್ದಾರೆ ಮತ್ತು ಕಾಲಕ್ರಮೇಣ ದೇಶದ ಅತಿ ದೊಡ್ಡ ಕೈಗಾರಿಕೋದ್ಯಮಗಳಾಗಿ ಮಾರ್ಪಾಡುಗೊಂಡಿದ್ದಾರೆ. ಇನ್ನು ಪುಷ್ಕರ್ ಜಾತ್ರೆಯ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂತ ಕೇಳಿದರೆ, ಪುಷ್ಕರ್ ಜಾತ್ರೆ ಒಂಟೆ ಹಾಗೂ ಜಾನುವಾರುಗಳ ಬೃಹತ್ ಜಾತ್ರೆಯಾಗಿದೆ. ರಾಜಸ್ಥಾನ ರಾಜ್ಯದ ಪುಷ್ಕರ್ ಎಂಬ ಪಟ್ಟಣದಲ್ಲಿ ವರ್ಷಕ್ಕೊಮ್ಮೆ ಅಕ್ಟೋಬರ್-ನವೆಂಬರ್ ತಿಂಗಳಲ್ಲಿ ಬರುವಂತಹ ಕಾರ್ತಿಕ ಮಾಸದಲ್ಲಿ 5 ದಿನಗಳವರೆಗೆ ನಡೆಯುತ್ತವೆ. ಈ ಜಾತ್ರೆಯಲ್ಲಿ ಒಂಟೆ, ದನ, ಮೇಕೆ ಮೊದಲಾದ ಪ್ರಾಣಿಗಳ ವ್ಯಾಪಾರ ನಡೆಯುತ್ತೆ. ಈ ಜಾತ್ರೆಯಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಮಹಿಳೆಯರು ಸೇರ್ತಾರೆ. ಬಟ್ಟೆ, ಆಭರಣ, ಬಳೆ ಮುಂತಾದ ಸಾಮಾನುಗಳು, ಅಂಗಡಿಗಳು ಆಕರ್ಷಣೀಯವಾಗಿರ್ತವೆ. ಈ ಜಾತ್ರೆಯು ಸಾವಿರಾರು ಪ್ರವಾಸಿಗಳ ಆಕರ್ಷಣೀಯ ಒಂದು ವಿಶೇಷ ಅಂಶವಾಗಿದೆ. ಪಾತ್ರೆಯಲ್ಲಿ ಒಂಟಿ ಓಟದ ಸ್ಪರ್ಧೆ, ಸಂಗೀತ, ಹಾಡು ಪ್ರದರ್ಶನ, ಕಲೆಗಳು, ಮೀಸೆ ಪ್ರದರ್ಶನ ಮುಂತಾದವು ದೇಶ ವಿದೇಶ ಜನರನ್ನು ಆಕರ್ಷಿಸುತ್ತವೆ. ಕಾರ್ತಿಕ ಪೌರ್ಣಮಿಯ ದಿನ ಬ್ರಹ್ಮದೇವನು ಜಾತ್ರೆಯ ತಾಣದಲ್ಲಿರುವ ಪುಷ್ಕರ ಸರೋವರವನ್ನು ನಿರ್ಮಾಣ ಮಾಡಿ ಅಲ್ಲಿ ಸ್ನಾನ ಮಾಡಿದ್ದನೆಂಬ ನಂಬಿಕೆಯೂ ಕೂಡ ಇದೆ. ಇನ್ನು ಸಾಮಾಜಿಕ ಸಂಪರ್ಕ ತಾಣಗಳ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂತ ಇದೆ. ಸಾಮಾಜಿಕ ಸಂಪರ್ಕ ತಾಣಗಳ ಪರಿಕಲ್ಪನೆಯು ಆನ್ಲೈನ್ ವೇದಿಕೆಗಳನ್ನು ಸೂಚಿಸುವುದಾಗಿದೆ. ಸಮಾನ ಆಸಕ್ತಿಗಳನ್ನು ಮತ್ತು ಬೇಕುಬೇಡಗಳನ್ನು ಹೊಂದಿರುವುದರಿಂದಾಗಿ ಹಾಗೂ ಸಮಾನ ರೀತಿಯ ಕಾರ್ಯಚಟುವಟಿಕೆಗಳಲ್ಲಿ ತೊಡಗಿರುವವರೊಂದಿಗೆ ಆನ್ಲೈನ್ ಮೂಲಕ ಸಾಮಾಜಿಕ ಸಂಬಂಧಗಳನ್ನು ಸ್ಥಾಪಿಸುವುದಾಗಿದೆ. ಜನರು ಆನ್ಲೈನ್ ಮೂಲಕ ಸ್ನೇಹಿತರ ಜಾಲವೊಂದನ್ನು ಇರಿಸಿಕೊಳ್ಳಬಹುದು. ಸ್ನೇಹಿತರೊಂದಿಗೆ ಸಂಪರ್ಕವನ್ನು ಇರಿಸಿಕೊಳ್ಳಲು ಆನ್ಲೈನ್ ಸಮೂಹ ಸದಸ್ಯತ್ವವನ್ನು ಹೊಂದಬಹುದು. ಸ್ನೇಹಿತರೊಂದಿಗೆ ಸಂಪರ್ಕ ಮರುಸ್ಥಾಪಿಸಲು ಮತ್ತು ಸಮಾನ ಆಸಕ್ತಿಯುಳ್ಳವರೊಂದಿಗೆ ಗೆಳೆತನ ಮುಂದುವರಿಸಲು ಸಾಧ್ಯವಾಗುವುದಿಲ್ಲ. ಸಾಮಾಜಿಕ ಸಂಪರ್ಕ ತಾಣಗಳನ್ನು ಸದಸ್ಯರು ತಮ್ಮ ಆಸಕ್ತಿ ಹಾಗೂ ಅಭಿಪ್ರಾಯಗಳನ್ನು ಇತರ ಸಮಾನ ಮನಸ್ಕರಾದ ಗೆಳೆಯರೊಂದಿಗೆ ಹಂಚಿಕೊಳ್ಳಬಹುದು. ಇನ್ನು ಸಾಮಾಜಿಕ ಸಂಪರ್ಕ ತಾಣಗಳ ಕೆಲವು ಉದಾಹರಣೆಗಳು ಅಂದರೆ ಫೇಸ್ಬುಕ್ಕು, ಆರ್ಕ್ಯೂಟು, ಗೂಗಲ್ ಪ್ಲಸ್ಸು, ಮೈಸೇಜ್, ಟ್ವಿಟರ್, ಫ್ರೆಂಡ್ಸ್ಟರ್ ಇತ್ಯಾದಿಗಳು. ದೂರದರ್ಶನದ TRP ಹೆಚ್ಚಳಕ್ಕೆ ಕಾರಣವಾದ ಸಂಗತಿಗಳನ್ನು ತಿಳಿಸಿ ಅಂತ ಇದೆ. ಯಾವ ಕಾರ್ಯಕ್ರಮಗಳನ್ನು ವೀಕ್ಷಕರು ಹೆಚ್ಚು ವೀಕ್ಷಣೆ ಮಾಡುತ್ತಾರೆ ಎಂದು ಅಳತೆ ಮಾಡುವಂತಹ ವಿಧಾನವನ್ನು ದೂರದರ್ಶನ ಅಳತೆಯ ಬಿಂದು ಅಂತ ಹೇಳಿಬಿಟ್ಟು ಕರೀತಾರೆ. ಈ ಮೂಲಕ ಜನರ ಕಾರ್ಯಕ್ರಮದ ಆಯ್ಕೆ ಮತ್ತು ವಾಹಿನಿಯ ಜನಪ್ರಿಯತೆಯನ್ನು ತಿಳಿಯಬಹುದು. ಯಾವ ಕಾರ್ಯಕ್ರಮ ಮತ್ತು ಚಾನಲ್ ಹೆಚ್ಚು TRP ಅಂಶ ಪಡೆಯುತ್ತದೆಯೋ ಅಂತಹ ಚಾನಲ್ ಪ್ರಾಯೋಜಕರು ಮತ್ತು ಜಾಹೀರಾತುದಾರರಿಂದ ಹೆಚ್ಚು ಹಣವನ್ನು ಗಳಿಸುತ್ತದೆ. ಪ್ರತಿಯೊಂದು ಚಾನೆಲ್ಗಳು ತಮ್ಮ TRP ಹೆಚ್ಚಿಸಿಕೊಳ್ಳಲು ಈ ಕೆಳಗಿನ ಸಂಗತಿಗಳನ್ನು ಬಳಸಿಕೊಳ್ಳುತ್ತಿದೆ. ಕ್ರೀಡಾ ಸುದ್ದಿಗಳು, ರಾಜಕೀಯ ಸುದ್ದಿಗಳು, ಅಪರಾಧ ಮತ್ತು ಹಿಂಸೆಯ ಸುದ್ದಿಗಳು, ವರ್ಣರಂಜಿತ ಸುದ್ದಿಗಳು, ಪೌರಾಣಿಕ ಮತ್ತು ಭಕ್ತಿಯ ಕಾರ್ಯಕ್ರಮಗಳ ಪ್ರಸರಣವನ್ನು ಮಾಡ್ತವೆ. ಇನ್ನು ಆಕಾಶವಾಣಿಯ ಬಗ್ಗೆ ಒಂದು ಟಿಪ್ಪಣಿಯನ್ನು ಬರೆಯಿರಿ ಅಂತ ಇದೆ. ಶಬ್ದ ತರಂಗಗಳ ಮೂಲಕ ಸಂವಹನ ಮಾಡುವ ಜನಪ್ರಿಯ ಸಮೂಹ ಮಾಧ್ಯಮವಾಗಿದೆ. ಜಗತ್ತಿನ ಎಲ್ಲ ದೇಶಗಳ ರೇಡಿಯೋ ವ್ಯವಸ್ಥೆಯನ್ನ ಹೊಂದಿವೆ. ಕೇವಲ ಸುದ್ದಿ ಪ್ರಸಾರ ಮಾತ್ರವಲ್ಲದೆ ಸಂಗೀತ, ನಾಟಕ, ಕಥೆಗಳು, ಚರ್ಚೆಗಳು, ರಾಜಕೀಯ, ವೈಜ್ಞಾನಿಕ ಮತ್ತು ಶೈಕ್ಷಣಿಕ ಮುಂತಾದ ವಿಷಯಗಳ ಪ್ರಸರಣಕ್ಕೆ ರೇಡಿಯೋ ಸಹಕಾರಿಯಾಗಿದೆ. ಕಡಿಮೆ ಖರ್ಚಿನ, ಸರಳ ರೂಪದ ಹಾಗೂ ಸಾಮಾನ್ಯ ಮನುಷ್ಯರಿಗೂ ಕೂಡ ಎಟಕುವಂತಹ ಮನೋರಂಜನಾ ಸಾಧನವಾಗಿದೆ. ಇನ್ನು ದೇಶದ 24 ಅಧಿಕೃತ ಭಾಷೆಗಳಲ್ಲಿ ಹಾಗೂ 146 ಉಪಭಾಷೆಗಳಲ್ಲಿ ಪ್ರಸಾರ ಮಾಡ್ತಿವೆ. ಗ್ರಾಮ ನಗರಗಳೆರಡಕ್ಕೂ ಕೂಡ ತನ್ನ ಪ್ರಸಾರ ವ್ಯಾಪ್ತಿ ಹೊಂದಿದೆ. ಕರ್ನಾಟಕದಲ್ಲಿ ಖಾಸಗಿ ಪ್ರಯತ್ನದಿಂದ 1935ರಲ್ಲಿ ಡಾಕ್ಟರ್ ಎಂ ಗೋಪಾಲಸ್ವಾಮಿಯವರು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ರೇಡಿಯೋ ಪ್ರಸಾರ ಕೇಂದ್ರವನ್ನು ಮೊದಲು ಪ್ರಾರಂಭಿಸಿದರು. ಕೇಂದ್ರ ಸರ್ಕಾರವು 2002ರಲ್ಲಿ ಖಾಸಗಿ ಮಾಲೀಕತ್ವದ FM ರೇಡಿಯೋ ವಿಶಿಷ್ಟ ಮತ್ತು ಜನಪ್ರಿಯ ಸಂಗೀತ ಮತ್ತು ವಾರ್ತೆ ಕಾರ್ಯಕ್ರಮಗಳನ್ನು ಬಿತ್ತರಿಸುವ
ವೀಕ್ಷಕರನ್ನ ರಂಜಿಸುತ್ತವೆ. ಕನ್ನಡದ 5 ದಿನಪತ್ರಿಕೆಗಳನ್ನು ವಿವರಿಸಿ ಅಂತ ಇದೆ. ಕರ್ನಾಟಕದಲ್ಲಿ ವಿವಿಧ ದಿನಪತ್ರಿಕೆಗಳು ಪ್ರಚಲಿತದಲ್ಲಿದೆ. ಅವುಗಳಲ್ಲಿ ಮುಖ್ಯವಾದವು ಕನ್ನಡಪ್ರಭ, ವಿಜಯವಾಣಿ, ಉದಯವಾಣಿ, ಹೊಸ ದಿಗಂತ, ವಿಜಯ ಕರ್ನಾಟಕ, ಸಂಯುಕ್ತ ಕರ್ನಾಟಕ, ವಿಶ್ವವಾಣಿ ಮತ್ತು ಪ್ರಜಾವಾಣಿ. ಮಾರುಕಟ್ಟೆ ಎಂದರೇನು, ಅದರ ಲಕ್ಷಣಗಳನ್ನು ವಿವರಿಸಿ ಅಂತ ಕೇಳಿದರೆ, ಮಾರುಕಟ್ಟೆಯು ಒಂದು ಪ್ರಮುಖವಾದಂತಹ ಸಾಮಾಜಿಕ ಸಂಸ್ಥೆಯಾಗಿದೆ. ಸಮಾಜಶಾಸ್ತ್ರದಲ್ಲಿ ಮಾರುಕಟ್ಟೆ ಎಂಬ ಪರಿಕಲ್ಪನೆಯು ಗ್ರಾಹಕರು ಮತ್ತು ಮಾರಾಟಗಾರರು ಯಾವುದೇ ಪ್ರಕಾರದ ವಸ್ತುಗಳು, ಸೇವೆಗಳು ಮತ್ತು ಮಾಹಿತಿಗಳನ್ನು ಪರಸ್ಪರ ವಿನಿಮಯ ಮಾಡಿಕೊಳ್ಳುವಂತಹ ಸಂರಚನೆಯಾಗಿದೆ ಎನ್ನಲಾಗಿದೆ. ವಸ್ತುಗಳು ಮತ್ತು ಸೇವೆಗಳು ಹಣಕ್ಕಾಗಿ ವಿನಿಮಯ ಮಾಡಿಕೊಂಡಾಗ ವ್ಯಾಪಾರ ಅಥವಾ ವಹಿವಾಟು ಅಂತ ಹೇಳ್ಬಿಟ್ಟು ಕರೆಯುತ್ತೇವೆ. ಮಾರುಕಟ್ಟೆಯ ಲಕ್ಷಣಗಳು: ವಸ್ತುಗಳನ್ನು ಕೊಳ್ಳುವ, ಮಾರುವ ಸ್ಥಳವೇ ಮಾರುಕಟ್ಟೆ. ಮಾರುಕಟ್ಟೆ ಎಂಬುದು ಕೇವಲ ಭೌತಿಕ ಪ್ರದೇಶವಾಗಿಲ್ಲ. ಮಾರುಕಟ್ಟೆಯು ಒಂದು ರೀತಿಯ ವ್ಯಾಪಾರ ಅಥವಾ ವಾಣಿಜ್ಯವಾಗಿದೆ. ಮಾರುಕಟ್ಟೆ ಆರ್ಥಿಕ ಚಟುವಟಿಕೆಗಳು ಮತ್ತು ಸಾಮಾಜಿಕ ಸಂಸ್ಥೆಗಳ ಸಮಗ್ರವಾದಂತಹ ಚಿತ್ರಣವಾಗಿದೆ. ಇನ್ನು ಮಾರುಕಟ್ಟೆ ಮತ್ತು ಅರ್ಥವ್ಯವಸ್ಥೆಯ ಬಗ್ಗೆ ಸಮಾಜಶಾಸ್ತ್ರೀಯ ದೃಷ್ಟಿಕೋನವನ್ನು ವಿವರಿಸಿ ಅಂತ ಕೇಳಿದರೆ, ಆಧುನಿಕ ಬಂಡವಾಳಶಾಹಿ ಆರ್ಥಿಕ ವ್ಯವಸ್ಥೆಯಲ್ಲಿ ಮಾರುಕಟ್ಟೆ ಹೇಗೆ ಪಾತ್ರವಹಿಸುತ್ತದೆ ಎಂಬುದನ್ನು ಅರ್ಥೈಸಿಕೊಳ್ಳಲು ಅರ್ಥಶಾಸ್ತ್ರ ಪ್ರಯತ್ನಿಸುತ್ತಿದೆ. ಸಮಾಜಶಾಸ್ತ್ರವು ಮಾರುಕಟ್ಟೆಯ ವ್ಯವಸ್ಥೆಯನ್ನ ಆರ್ಥಿಕ ಅಂಶಗಳನ್ನು ವಿಸ್ತೃತವಾಗಿ ಸಾಮಾಜಿಕ ಚೌಕಟ್ಟಿನ ಭಾಗಾಂಶವಾಗಿ ಅಧ್ಯಯನಿಸುತ್ತವೆ. 18ನೇ ಶತಮಾನದಲ್ಲಿ ಅರ್ಥಶಾಸ್ತ್ರವನ್ನ ರಾಜಕೀಯ ಅರ್ಥಶಾಸ್ತ್ರ ಅಂತ ಹೇಳ್ಬಿಟ್ಟು ಕರಿತಾ ಇದ್ರು. ಮಾರುಕಟ್ಟೆ ವ್ಯವಸ್ಥೆ ಕೆಲವು ವ್ಯಕ್ತಿಗಳು ಅಥವಾ ಬಂಡವಾಳಶಾಹಿಗಳು ತಮ್ಮ ಸ್ವಾರ್ಥ ಹಿತಾಸಕ್ತಿಗೆ ಹೆಚ್ಚು ಕಾಳಜಿಯನ್ನು ವಹಿಸದಂತೆ ಇದರ ಪ್ರಭಾವದಿಂದ ಹೆಚ್ಚು ಕಮ್ಮಿ ಸಾಮಾನ್ಯರ ಜನರ ಸಮಗ್ರ ಅಭಿವೃದ್ಧಿಗೆ ಕಾರಣವಾಗುತ್ತದೆ. ಆಡಮ್ ಸ್ಮಿತ್ ಮುಕ್ತವಾದಂತಹ ಮಾರುಕಟ್ಟೆ ಧೋರಣೆಯನ್ನು ಬೆಂಬಲಿಸಿದ್ದಾರೆ. ಯಾವುದೇ ನಿರ್ಬಂಧಗಳಿಲ್ಲದೆ ವ್ಯಾಪಾರಿಗಳಿಗೆ ಸಂಪೂರ್ಣ ಸ್ವಾತಂತ್ರ್ಯ ಆರ್ಥಿಕ ವ್ಯವಸ್ಥೆಯಲ್ಲಿ ಭಾಗವಹಿಸುವಂತೆ ರಾಜ್ಯ ಅವಕಾಶ ಕಲ್ಪಿಸಬೇಕು ಅಂತ ತಿಳಿಸಿದ್ದಾರೆ. ಒಟ್ಟಿನಲ್ಲಿ ಸಮಾಜಶಾಸ್ತ್ರಜ್ಞರು ಮಾರುಕಟ್ಟೆಗಳನ್ನು ಸಾಮಾಜಿಕ ಸಂಸ್ಥೆ ಎಂದು ಪರಿಗಣಿಸಿ ಸಾಂಸ್ಕೃತಿಕ ಉದ್ದೇಶಗಳನ್ನು ನಿರ್ಮಿಸುತ್ತವೆ ಎಂದು ಸಮರ್ಥಿಸುತ್ತಾರೆ. ಇನ್ನು ದೊರಾಯಿ ಬುಡಕಟ್ಟು ಮಾರುಕಟ್ಟೆಯ ರಚನೆಯನ್ನು ವಿವರಿಸಿ ಅಂತ ಕೇಳಿದರೆ, 1982ರಲ್ಲಿ ದೊರಾಯಿ ಸಂಸ್ಥೆಯ ಬಗೆಗೆ ಆಲ್ಫ್ರೆಡ್ ಗಿಲ್ ಅವರು ಅಧ್ಯಯನ ನಡೆಸಿದರು. ಮಾರುಕಟ್ಟೆಯ ಭೌತಿಕ ವಿನ್ಯಾಸವು ಸಮೂಹದ ಶ್ರೇಣೀಕೃತ ವ್ಯವಸ್ಥೆಯ ಸಂಕೇತ ಆಗಿದೆ. ಸಂತೆಯ ಮಧ್ಯಭಾಗದಲ್ಲಿ ರಜಪೂತರು, ಆಭರಣ ವ್ಯಾಪಾರಿಗಳು ವ್ಯಾಪಾರ ಮಾಡ್ತಾರೆ. ಹೊರವಲಯದಲ್ಲಿ ಆದಿವಾಸಿ ಸಮುದಾಯದವರು ಪಾತ್ರೆ, ತರಕಾರಿ, ಮಡಿಕೆ ವ್ಯಾಪಾರವನ್ನು ಮಾಡ್ತಾರೆ. ಛತ್ತೀಸ್ಗಢದ ಉತ್ತರ ಬಸ್ತಾರ್ನ ದಟ್ಟ ಅರಣ್ಯ ಪ್ರದೇಶದಲ್ಲಿರುವ ದೋರಾಯಿ ಪ್ರದೇಶ ಶುಕ್ರವಾರ ಹೊರತುಪಡಿಸಿ ಮಿಕ್ಕೆಲ್ಲ ದಿನಗಳಲ್ಲಿ ಜನರಹಿತವಾಗಿರುತ್ತಾರೆ. ಈ ಮಾರುಕಟ್ಟೆ ಚತುರ್ಭುಜಾಕೃತಿಯಲ್ಲಿ 100 ಗಜ ವಿಸ್ತೀರ್ಣವನ್ನು ಹೊಂದಿದೆ. ಮಧ್ಯದಲ್ಲಿ ದೊಡ್ಡ ಆಲದ ಮರ ಕೇಂದ್ರ ಬಿಂದುವಾಗಿದೆ. ಸಣ್ಣ ಪುಟ್ಟ ವ್ಯಾಪಾರಿಗಳು ಸ್ಥಳ ಅಭಾವದಿಂದ ಮೂಲೆಯಲ್ಲಿ ತಮ್ಮ ಸಾಮಾನುಗಳನ್ನು ಜೋಡಿಸಿ ವ್ಯಾಪಾರ ಮಾಡ್ತಾರೆ. ಇನ್ನು ತಮಿಳುನಾಡಿನ ನಗರ್ಕರ್ ಜಾತಿ ಆಧಾರಿತ ವ್ಯಾಪಾರದ ಬಗ್ಗೆ ವಿವರಿಸಿ ಅಂತ ಕೇಳಿದರೆ, ಜಾತಿ ಆಧಾರಿತ ಆಂತರಿಕ ವಹಿವಾಟು ವ್ಯವಸ್ಥೆಗೆ ತಮಿಳುನಾಡಿನ ನಗರ್ಕರರು ಒಂದು ನಿದರ್ಶನರಾಗಿದ್ದಾರೆ. ಐರೋಪ್ಯ ಮಾದರಿಯ ಬ್ಯಾಂಕಿಂಗ್ ವ್ಯವಸ್ಥೆ ಇವರನ್ನು ಹೊಂದಿದ್ದಾರೆ. ಸದಸ್ಯರಿಗೆ ವಿವಿಧ ಸಂದರ್ಭಗಳಲ್ಲಿ ಹಣದ ಬೆಂಬಲವನ್ನ ನೀಡುತ್ತಾರೆ. ವೈಯಕ್ತಿಕ ವಿಶ್ವಾಸದ ಬಗ್ಗೆ ಇವರು ಭರವಸೆಯನ್ನ ಇಟ್ಟಿದ್ದಾರೆ. ಇವರದು ಪ್ರಮುಖವಾಗಿ ಜಾತಿ ಆಧಾರಿತ ಬ್ಯಾಂಕಿಂಗ್ ವ್ಯವಸ್ಥೆಯಾಗಿದೆ. ಹಲವಾರು ಸಾಂಪ್ರದಾಯಿಕ ವ್ಯಾಪಾರಿ ಸಮುದಾಯಗಳಂತೆ ನಗರ್ಕರ್ ಬ್ಯಾಂಕ್ ವ್ಯವಸ್ಥೆಯು ಅವಿಭಕ್ತ ಕುಟುಂಬಗಳ ವ್ಯಾಪಾರಿ ಮಳಿಗೆಯಂತೆ ಕಾರ್ಯವನ್ನ ನಿರ್ವಹಿಸುತ್ತದೆ. ಇನ್ನು ನಗರ್ಕರ್ ಆರ್ಥಿಕ ಚಟುವಟಿಕೆಗಳು ದೇಶೀಯ ಬಂಡವಾಳಶಾಹಿಯನ್ನ ಪ್ರತಿನಿಧಿಸುತ್ತದೆ. ಮಾರ್ವಾಡಿ ವ್ಯಾಪಾರಿ ಸಮುದಾಯದ ಬೆಳವಣಿಗೆಯನ್ನು ವಿವರಿಸಿ ಅಂತ ಕೇಳಿದರೆ, ಭಾರತದ ಯಶಸ್ವಿ ವ್ಯಾಪಾರಿ ಸಮುದಾಯದಲ್ಲಿ ಮಾರ್ವಾಡಿಗಳು ಒಂದು ಉತ್ತಮ ನಿದರ್ಶನ ಆಗಿದ್ದಾರೆ. ಬಿರ್ಲಾ, ಅಂಬಾನಿ, ಲಕ್ಷ್ಮಿ ಮಿತ್ತಲ್ ಮೊದಲಾದ ಪ್ರಭಾವಿ ಕೈಗಾರಿಕೋದ್ಯಮಿಗಳು ಈ ಸಮುದಾಯವನ್ನ ಸೇರಿದ್ದಾರೆ. ದೇಶದಾದ್ಯಂತ ಇವರು ಆರ್ಥಿಕ ಅಂತರ್ಜಾಲವನ್ನು ಕೂಡ ವಿಸ್ತರಿಸಿಕೊಂಡಿದ್ದಾರೆ. ಹಣಕಾಸಿನ ವ್ಯವಹಾರ ಮತ್ತು ವ್ಯಾಪಾರದ ಕ್ಷೇತ್ರಗಳಲ್ಲಿ ಏಕಸ್ವಾಮ್ಯತೆಯನ್ನು ಸಾಧಿಸಿದ್ದಾರೆ. ತಮಿಳುನಾಡಿನ ನಗರ್ಕರ್ ಅವರಂತೆ ಇವರು ಪರಸ್ಪರ ನಂಬಿಕೆ, ವಿಶ್ವಾಸ ಹೊಂದಿದಂತಹ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ಹೊಂದಿದ್ದಾರೆ. ದೇಶದ ಆರ್ಥಿಕ ಕ್ಷೇತ್ರದಲ್ಲಿ ಇವರ ವಿಸ್ತಾರ ಬ್ರಿಟಿಷ್ ಸಾಮ್ರಾಜ್ಯದಂತೆ ಹಬ್ಬಿದೆ. ಭಾರತದ ಆರ್ಥಿಕ ಚಟುವಟಿಕೆಗಳ ಮೇಲೆ ಹೆಚ್ಚಿನ ನಿಯಂತ್ರಣವನ್ನು ಸಾಧಿಸಿದ್ದಾರೆ. ದೇಶದಲ್ಲಿ ಅತಿ ದೊಡ್ಡ ಕೈಗಾರಿಕೋದ್ಯಮಿಗಳು ಕೂಡ ಆಗಿದ್ದಾರೆ. ಇನ್ನು ಭಾರತದ ಆರಂಭಿಕ ವಾರ್ತಾಪತ್ರಿಕೆಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದರೆ, ಭಾರತದಲ್ಲಿ 1821ರಲ್ಲಿ ರಾಜಾರಾಮ್ ಮೋಹನ್ ರಾಯರು ಸಂವದ್ ಕೌಮುದಿ ಎಂಬ ಬೆಂಗಾಲಿ ಪತ್ರಿಕೆಯನ್ನು ಆರಂಭ ಆಯಿತು. ಇನ್ನು 1822ರಲ್ಲಿ ಮಿರತ್ ಉಲ್ ಅಕ್ಬರ್ ಎಂಬ
ಪರ್ಷಿಯನ್ ಭಾಷೆಯಲ್ಲಿ ಪತ್ರಿಕೆಗಳನ್ನು ಪ್ರಥಮವಾಗಿ ಪ್ರಕಟಿಸಿದರು. ನಂತರ 1822ರಲ್ಲಿ ಮುಂಬಯಿಯಲ್ಲಿ ಪೆರೆದೋನಿಜಿ ಮುರ್ಜವಾನ್ ಎಂಬುವರು ಬಾಂಬೆ ಸಮಾಚಾರ ಎಂಬ ದೈನಿಕ ಪತ್ರಿಕೆಯನ್ನು ಪ್ರಾರಂಭಿಸಿದರು. ಇನ್ನು 1858ರಲ್ಲಿ ಈಶ್ವರ್ ಚಂದ್ರ ವಿದ್ಯಾಸಾಗರ್ ಸೋಮಪ್ರಕಾಶ್ ಎಂಬ ಬೆಂಗಾಲಿ ಪತ್ರಿಕೆಯನ್ನು ಕೂಡ ಆರಂಭಿಸಿದರು. 1861ರಲ್ಲಿ ಟೈಮ್ಸ್ ಆಫ್ ಇಂಡಿಯಾ ಪಯೋನೀರ್, 1868ರಲ್ಲಿ ದಿ ಮದ್ರಾಸ್ ಮೇಲ್, 1875ರಲ್ಲಿ ಕಲ್ಕತ್ತಾದಿಂದ ಸ್ಪೇಟ್ಸ್ಮನ್, 1875ರಲ್ಲಿ ಲಾಹೋರ್ನಿಂದ ದ ಸಿವಿಲ್ ಮತ್ತು ಮಿಲಿಟರಿ ಗೆಜೆಟೆಡ್, 1878ರಲ್ಲಿ ದಿ ಹಿಂದೂ, ನಂತರದ ದಿ ಇಂಡಿಯನ್ ಎಕ್ಸ್‌ಪ್ರೆಸ್, ದಿ ಹಿಂದೂಸ್ತಾನಿ ಟೈಮ್ಸ್, ಡೆಕ್ಕನ್ ಹೆರಾಲ್ಡ್ ಮೊದಲಾದವುಗಳ ದೇಶದ ವಿವಿಧ ಭಾಗಗಳಿಂದ ಮುದ್ರಣಗೊಂಡವು. ಇನ್ನು ವಾರ್ತಾಪತ್ರಿಕೆ ತಯಾರಿಕೆಯಲ್ಲಿ ತಂತ್ರಜ್ಞಾನದ ಪಾತ್ರವನ್ನು ವಿವರಿಸಿ ಅಂತ ಕೇಳಿದರೆ 1980-90ರ ದಶಕದಲ್ಲಿ ವಾರ್ತಾಪತ್ರಿಕೆಗಳ ತಯಾರಿಕೆ ಸಂಪೂರ್ಣ ಯಾಂತ್ರೀಕೃತವಾಗಿದೆ. ಲ್ಯಾನ್ ಮೂಲಕ ಪತ್ರಿಕೆಯ ತಯಾರಿಕೆ ಸಂಪೂರ್ಣ ಯಾಂತ್ರೀಕರಣವಾಗಿದೆ. ವರದಿಗಾರರು ಹಾಳೆ ಪೆನ್ನು ಬದಲಾಗ ಲ್ಯಾಪ್ಟಾಪ್, ಮೊಬೈಲ್, ಕಂಪ್ಯೂಟರ್, ಸ್ಮಾರ್ಟ್ಫೋನ್ ಬಳಸ್ತಾ ಇದ್ದಾರೆ. ಮೋಡಮ್ ಮೂಲಕ ಸುದ್ದಿ ಹಾಗೂ ಚಿತ್ರಗಳನ್ನು ಸುದ್ದಿ ಕೇಂದ್ರಕ್ಕೆ ರವಾನಿಸ್ತಾ ಇದ್ದಾರೆ. ಹಾಗೆ ರೂಪೋರ್ಟ್ ಮೊರ್ಡೋಕರ್ ಬಗೆಗೆ ಟಿಪ್ಪಣಿಯನ್ನು ಬರೀರಿ ಅಂತ ಕೇಳಿದರೆ ಆಸ್ಟ್ರೇಲಿಯಾ ಮೂಲದ ಈತನನ್ನ ಮಾಧ್ಯಮದ ದೊರೆ ಅಂತ ಹೇಳ್ಬಿಟ್ಟು ಕರೀತಾರೆ. ಪ್ರಪಂಚದ ಅತ್ಯಂತ ಶ್ರೀಮಂತ ಮಾಧ್ಯಮ ಉದ್ಯಮಿದಾರ ಇವರಾಗಿದ್ದಾರೆ. 1969ರಲ್ಲಿ ನ್ಯೂಸ್ ಆಫ್ ದಿ ವರ್ಲ್ಡ್ ಮತ್ತು ದಿ ಸನ್ ಪತ್ರಿಕೆಗಳ ಮಾಲೀಕತ್ವ, 1970ರಲ್ಲಿ ಅಮೆರಿಕದ ನ್ಯೂಯಾರ್ಕ್ ಪೋಸ್ಟ್ನ ಒಡೆತನ. ಸದ್ಯ ಅಮೆರಿಕವೊಂದರಲ್ಲಿ 130ಕ್ಕೂ ಹೆಚ್ಚು ಪತ್ರಿಕೆಗಳ ಮಾಲೀಕತ್ವವನ್ನು ಇವರದಾಗಿದೆ. ಇನ್ನು ಲೈಂಗಿಕತೆ, ಅಪರಾಧ ಮತ್ತು ಕ್ರೀಡೆ ವಿಚಾರಗಳಿಗೆ ಹೆಚ್ಚಿನ ಮಹತ್ವವನ್ನು ನೀಡಿ ಪತ್ರಿಕಾ ರಂಗದಲ್ಲಿ ಉನ್ಮಾದಕಾರಿ ಪತ್ರಿಕೋದ್ಯಮಿ ಎನಿಸಿದ್ದಾರೆ. ಮುದ್ರಣ ಮಾಧ್ಯಮದ ಇತ್ತೀಚಿನ ಬೆಳವಣಿಗೆಯನ್ನು ವಿಶ್ಲೇಷಿಸಿ ಅಂತ ಇದೆ. ಮುದ್ರಣ ಮಾಧ್ಯಮದಲ್ಲಿ ಇತ್ತೀಚಿನ ಬೆಳವಣಿಗೆಗೆ ಹಲವಾರು ಕಾರಣಗಳಿವೆ. ನಗರ ಪ್ರದೇಶಗಳಿಗೆ ಶಿಕ್ಷಿತರ ವಲಸೆ ಹೆಚ್ಚಾಗ್ತಾ ಇದೆ. ಜನಸಾಮಾನ್ಯರ ಭಾಷೆ, ಸ್ಥಳೀಯ ವಾರ್ತೆಗಳಿಗೆ ಹೆಚ್ಚಿನ ಗಮನ ಜಿಲ್ಲಾ ಮಟ್ಟದ ಮುದ್ರಣ ಆರಂಭಿಸಿವೆ. ಉದಾಹರಣೆ ಕನ್ನಡಪ್ರಭ, ವಿಜಯ ಕರ್ನಾಟಕ, ತಮಿಳಿನ ದಿನಪತ್ರಿಕೆ. ಹಾಗೆ ಆಧುನಿಕ ಮುದ್ರಣ ತಂತ್ರಜ್ಞಾನದ ಬಳಕೆ, ಹೆಚ್ಚಿನ ಪುಟ ಸಾಹಿತ್ಯ ವಿಷಯ ಇತ್ಯಾದಿ ಪ್ರಕಟಣೆ. ಇನ್ನು ಆಂಗ್ಲ ಪತ್ರಿಕಾ ಮಾಧ್ಯಮದ ಇತ್ತೀಚಿನ ಬೆಳವಣಿಗೆಯನ್ನು ವಿಶ್ಲೇಷಿಸಿ ಅಂತ ಕೇಳಿದರೆ ಇವುಗಳನ್ನು ರಾಷ್ಟ್ರೀಯ ದೈನಿಕಗಳೆಂದು ಕೂಡ ಕರೀತಾರೆ. ಉದಾಹರಣೆ ದಿ ಹಿಂದೂ, ದಿ ಇಂಡಿಯನ್ ಎಕ್ಸ್‌ಪ್ರೆಸ್ ಇತ್ಯಾದಿಗಳು. ಆಂಗ್ಲ ಪತ್ರಿಕೆಗಳು ಇಡೀ ರಾಷ್ಟ್ರದಾದ್ಯಂತ ಪ್ರಸರಣವಾಗುತ್ತವೆ. ಆಂಗ್ಲ ವಾರ್ತಾ ಪತ್ರಿಕೆಗಳ ಬೆಲೆ ಕಡಿಮೆ. ವಿವಿಧ ಕೇಂದ್ರಗಳಿಂದ ಮುದ್ರಣ ಆರಂಭವಾಗಿವೆ. ಜಾಹೀರಾತುಗಳ ಮೇಲೆ ಹೆಚ್ಚಿನ ಅವಲಂಬನೆಯನ್ನು ಹೊಂದಿದೆ. ವಿದ್ಯುನ್ಮಾನ ಮಾಧ್ಯಮದ ಮುಂದೆ ಮುದ್ರಣ ಮಾಧ್ಯಮವನ್ನು ಕ್ಷೀಣಿಸಿದೆ ಎಂದು ಕೆಲವರು ಆತಂಕವನ್ನು ವ್ಯಕ್ತಪಡಿಸಿದರೂ ಆಂಗ್ಲ ಪತ್ರಿಕೆ ಪ್ರಸರಣ ಮಾತ್ರ ದಿನೇ ದಿನೇ ಹೆಚ್ಚುತ್ತಾ ಇದೆ. ಇನ್ನು ವಿದ್ಯುನ್ಮಾನ ಮಾಧ್ಯಮಗಳ ಇತ್ತೀಚಿನ ಬೆಳವಣಿಗೆಯನ್ನು ವಿವರಿಸಿ ಅಂತ ಕೇಳಿದರೆ ವಿದ್ಯುನ್ಮಾನ ಮಾಧ್ಯಮ ಅಥವಾ ದೂರದರ್ಶನ ಮಾಧ್ಯಮಗಳು 1991ರಲ್ಲಿ ಸರ್ಕಾರ ಪ್ರಯೋಜನತ್ವದ ಆರಂಭಗೊಂಡಿತು. ನಂತರ 1998ರಲ್ಲಿ 70 ಖಾಸಗಿ ಉಪಗ್ರಹ ಆಧಾರಿತ ಚಾನೆಲ್ಗಳು ಆರಂಭಗೊಂಡು ಸದ್ಯ ಹಲವಾರು ಖಾಸಗಿ ಚಾನೆಲ್ಗಳು ಕಾರ್ಯನಿರ್ವಹಿಸುತ್ತಿವೆ. ಉದಾಹರಣೆ ಉದಯ, ಈನಾಡು, ಸುವರ್ಣ, ರಾಜ್ ಟಿವಿ, ಜಿ ಟಿವಿ ಇತ್ಯಾದಿಗಳು. ಬಹುರಾಷ್ಟ್ರೀಯ ಕಂಪನಿಯ ಚಾನೆಲ್ಗಳು ದೇಶೀಯ ಯುವಕರು ಹಾಗೂ ಸಂಸ್ಕೃತಿಯ ಮೇಲೆ ಪ್ರಭಾವ ಬೀರಿವೆ. ದೇಶೀಯ ಮನರಂಜನೆ ಹಾಗೂ ಕೌಟುಂಬಿಕ ಕಾರ್ಯಕ್ರಮಗಳನ್ನು ಹೆಚ್ಚಿಸಿ ಮನ್ನಣೆಯನ್ನು ಪಡೆದಿದೆ. ಇನ್ನು 24x7 ವಾರ್ತೆಗಳನ್ನು ಬಿತ್ತರಿಸ್ತಾ ಇದೆ. ಹಿಂದಿ, ಇಂಗ್ಲಿಷ್ ಮತ್ತು ಪ್ರಾಂತೀಯ ಭಾಷೆಗಳಲ್ಲಿಯೂ ಕೂಡ ಕಾರ್ಯಕ್ರಮವನ್ನು ನೀಡುತ್ತಿವೆ. ರಿಯಾಲಿಟಿ ಕಾರ್ಯಕ್ರಮಗಳು ಬಿಗ್ ಬಾಸ್, ಕೌನ್ ಬನೇಗಾ ಕರೋಡ್ಪತಿ ಇವು ಜನಪ್ರಿಯವಾಗಿದೆ. ಇನ್ನು ಅಂಕದ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡ್ತಾ ಹೋಗೋಣ. ಸಮೂಹ ಮಾಧ್ಯಮಗಳ ಪ್ರಕಾರಗಳನ್ನು ವಿವರಿಸಿ ಅಂತ ಕೇಳಿದರೆ ಸಮೂಹ ಮಾಧ್ಯಮಗಳಲ್ಲಿ 2 ಪ್ರಕಾರಗಳಾಗಿ ವಿಂಗಡಿಸಬಹುದು. ಅವು ಅಂದರೆ ಮುದ್ರಣ ಮಾಧ್ಯಮ, ದಿನಪತ್ರಿಕೆಗಳು ಮತ್ತು ನಿಯತಕಾಲಿಕೆಗಳು. ಇನ್ನು ವಿದ್ಯುನ್ಮಾನ ಮಾಧ್ಯಮಗಳು ಅಂತ ಇದೆ. ರೇಡಿಯೋ, ದೂರದರ್ಶನ, ಅಂತರ್ಜಾಲ ಮತ್ತು ಸಮಾಜ ಸಂಪರ್ಕ ಜಾಲಗಳು. ಸಮೂಹ ಈ ಅಂಶಗಳನ್ನು ಕುರಿತು ವಿವರಣೆಯನ್ನು ಬರೀಬೇಕಾಗುತ್ತೆ. ಇನ್ನು ಸಮೂಹ ಮಾಧ್ಯಮಗಳ ಕಾರ್ಯಗಳನ್ನು ವಿವರಿಸಿ ಅಂತ ಕೇಳಿದರೆ ಮಾಹಿತಿ, ಪ್ರಪಂಚದ ವಿವಿಧ ಕ್ಷೇತ್ರಗಳ ಮಾಹಿತಿ ನಿರಂತರವಾಗಿ ಒದಗಿಸುತ್ತದೆ. ಸಮನ್ವಯತೆ, ಮಾಧ್ಯಮಗಳು ಮಾಹಿತಿಯ ಅರ್ಥವನ್ನು ಗ್ರಹಿಸಿ ಸಾಮಾಜಿಕ ನಿಯಮಗಳನ್ನು ರೂಪಿಸಲು ಮತ್ತು ಮಕ್ಕಳ ಸಾಮಾಜೀಕರಣದಲ್ಲಿ ಪ್ರಧಾನವಾದಂತಹ ಪಾತ್ರವನ್ನು ವಹಿಸುತ್ತದೆ. ನಿರಂತರತೆ, ಸಂಸ್ಕೃತಿಯ ನಿರಂತರತೆಯನ್ನು ಮಾಧ್ಯಮಗಳು ಒಳಗೊಂಡಿವೆ. ಮನೋರಂಜನೆ, ಮಾಧ್ಯಮಗಳು ಮನೋರಂಜನೆಯನ್ನು ಒದಗಿಸುತ್ತವೆ. ಕ್ರೋಢೀಕರಣ, ಮಾಧ್ಯಮಗಳು ಸಮಾಜದ ಉದ್ದೇಶಗಳ ಕ್ರೋಢೀಕರಣದಲ್ಲಿ ಸಹಾಯಕವಾಗಿದೆ. ಸಮಾಜ ಸುಧಾರಣೆ, ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸಮಾಜ ಸುಧಾರಣೆಗೆ ಮಾಧ್ಯಮಗಳು ಅಡಿಗಲ್ಲುಗಳಾಗಿವೆ. ಇನ್ನು ರಾಷ್ಟ್ರೀಯ ಪ್ರಜ್ಞೆ, ಮಾಧ್ಯಮಗಳಿಂದ ರಾಷ್ಟ್ರೀಯ ಪ್ರಜ್ಞೆಯನ್ನು
ಬೆಳೆಸಿಕೊಳ್ಳಬಹುದಾಗಿದೆ. ಅಗೋಚರ ಮಾರುಕಟ್ಟೆಯ ಬಗ್ಗೆ ವಿವರಿಸಿ ಅಂತ ಇದೆ. ಅಗೋಚರ ಮಾರುಕಟ್ಟೆಗೆ ವರ್ಚುವಲ್ ಮಾರುಕಟ್ಟೆ ಅಂತಲೂ ಕೂಡ ಕರೀತಾರೆ. ಅಂತರ್ಜಾಲದ ಮುಖಾಂತರ ವ್ಯಾಪಾರ ವಹಿವಾಟು ಮಾಡುವುದೇ ಇದಾಗಿದೆ. ಉದಾಹರಣೆ ಇ ಕಾಮರ್ಸ್, ಆನ್ಲೈನ್ ಪರ್ಚೇಸ್, ಆನ್ಲೈನ್ ಟ್ರೇಡಿಂಗ್ ಇತ್ಯಾದಿಗಳು. ಭಾರತದಲ್ಲಿ 21ನೇ ಶತಮಾನದಲ್ಲಿ ಆನ್ಲೈನ್ ಮಾರುಕಟ್ಟೆಗಳು ಅಥವಾ ವರ್ಚುವಲ್ ಮಾರುಕಟ್ಟೆಯ ಸಂಖ್ಯೆ ಗಣನೀಯವಾಗಿ ಏರತೊಡಗಿದೆ. ಭಾರತದಲ್ಲಿ ಇತ್ತೀಚೆಗೆ ತಂತ್ರಜ್ಞಾನದ ಬಳಕೆಯಿಂದಾಗಿ ವರ್ಚುವಲ್ ಮಾರುಕಟ್ಟೆ ವೇಗವಾಗಿ ಬೆಳೀತಾ ಇದೆ. ಇನ್ನು ವರ್ಚುವಲ್ ಮಾರುಕಟ್ಟೆಯ ಪರಿಕಲ್ಪನೆ 1960ರ ದಶಕದಲ್ಲಿ ಆರಂಭವಾಯಿತು. ಕಾಲಕ್ರಮೇಣ 1990ರ ದಶಕದಲ್ಲಿ ವಾಸ್ತವವಾಗಿ ಅನುಷ್ಠಾನಕ್ಕೆಗೊಂಡಿತ್ತು. ಇನ್ನು ಟೆಲಿಶಾಪಿಂಗ್ ಎಂಬ ಪರಿಕಲ್ಪನೆಯನ್ನು 1979ರಲ್ಲಿ ಮೈಕಲ್ ಆಲ್ಡಿರಿಚ್ ಎಂಬಾತ ಮೊದಲ ಬಾರಿಗೆ ಪರಿಚಯಿಸ್ತಾನೆ. ವರ್ಲ್ಡ್ ವೈಡ್ ವೆಬ್ ಸರ್ವರ್ ಮತ್ತು ಬ್ರೌಸರ್ ಅನ್ನ ಟಿಮ್ ಬೆರ್ನರ್ಸ್-ಲೀ ಅನ್ನುವಂತಹವರು 1990ರಲ್ಲಿ ಸಂಶೋಧಿಸಿದರು. 1955ರಲ್ಲಿ Amazon.com ಎಂಬುದು ವರ್ಚುವಲ್ ಮಾರ್ಕೆಟಿಂಗ್ ಸೈಟ್ ಅನ್ನು ಅನುಷ್ಠಾನಗೊಳಿಸಿತು ಮತ್ತು ಅದೇ ಇಸ್ವಿಯಲ್ಲಿ ಇಮೇಲ್ ಎಂಬ ಆನ್ಲೈನ್ ಶಾಪಿಂಗ್ ಜಾಲವೂ ಕೂಡ ಆರಂಭವಾಯಿತು. ಭಾರತದಲ್ಲಿ ಫ್ಲಿಪ್ಕಾರ್ಟ್.com, ಇಬೇ, ಇನ್ ಹೋಮ್ ಶಾಪ್, Amazon.com, ಶಾಪಿಂಗ್ ಇಂಡಿಯಾ, ಟೈಮ್ಸ್.com ಇತ್ಯಾದಿ ಆನ್ಲೈನ್ ಶಾಪಿಂಗ್ ಸೈಟ್ಗಳು ಕೂಡ ಆರಂಭವಾದವು. ಇನ್ನು ಸಾಂಪ್ರದಾಯಿಕ ವ್ಯಾಪಾರಿ ಸಮುದಾಯಗಳ ಸಾಮಾಜಿಕ ಸಂಘಟನೆಗಳನ್ನು ವಿವರಿಸಿ ಅಂತ ಕೇಳಿದರೆ, ಭಾರತದಲ್ಲಿ ಈ ಮೊದಲು ವ್ಯಾಪಾರವು ಸಾಮಾನ್ಯವಾಗಿ ಜಾತಿ ಅಥವಾ ಬಂಧುತ್ವದ ಒಳಗಡೆಯೇ ನಡೆಯುವಂತಹ ಪರಂಪರೆ ಇದು. ವ್ಯಾಪಾರ ಅಥವಾ ಜಾತಿ ಸಮೂಹಗಳು ತಮ್ಮದೇ ಆದಂತಹ ಬ್ಯಾಂಕಿಂಗ್ ಮತ್ತು ಸಾಲ ನೀಡಿಕೆಯ ವ್ಯವಸ್ಥೆಯನ್ನ ಹೊಂದಿದ್ವು. ತಮಿಳುನಾಡಿನ ನಿಗರ್ತಕರ್ ಜಾತಿ ಆಧಾರಿತ ವ್ಯಾಪಾರ ವ್ಯವಸ್ಥೆ ಜಾತಿಯೊಳಗಡೆ ನಡೀತಾ ಇತ್ತು. ಉತ್ತರ ಭಾರತದ ಬನಿಯಾ ಎಂಬ ವೈಶ್ಯರು, ಪರ್ಷಿಯಾಗಳು ಹಾಗೂ ಸಿಂಧಿಗಳು, ಮಾರ್ವಾಡಿಗಳು, ಜೈನರು ಇತ್ಯಾದಿಗಳು ಜಾತಿ ಆಧಾರಿತ ಸಾಂಪ್ರದಾಯಿಕ ಸಮುದಾಯಗಳಾಗಿವೆ. ಇನ್ನು ಸಮೂಹ ಮಾಧ್ಯಮಗಳ ಪ್ರಸ್ತುತ ಸಮಾಜದಲ್ಲಿ ಪಾತ್ರವನ್ನು ವಿಶ್ಲೇಷಣಾತ್ಮಕವಾಗಿ ವಿವರಿಸಿ ಅಂತ ಕೇಳಿದರೆ, ಪ್ರಸ್ತುತ ಸಮಾಜದಲ್ಲಿ ಸಮೂಹ ಮಾಧ್ಯಮಗಳ ಪಾತ್ರ ಹಿರಿದಾಗಿದೆ. ಹಾಗೆ ಕ್ಷಣಾರ್ಧದಲ್ಲಿ ಮಾಹಿತಿಯನ್ನು ವಿಶ್ವದ ಮೂಲ ಮೂಲೆಗೂ ಕೂಡ ರವಾನಿಸಬಹುದು. ವಿದ್ಯುನ್ಮಾನ ಮಾಧ್ಯಮ ಜಾಗತಿಕ ಗ್ರಹವನ್ನೇ ಸೃಷ್ಟಿಸಿದೆ ಎಂದು ಮಾರ್ಷಲ್ ಮ್ಯಾಕ್ಲೂಹನ್ ಹೇಳಿದ್ದಾರೆ. ಮುದ್ರಣ ಮಾಧ್ಯಮ ಜನರ ತಾರ್ಕಿಕ ಆಲೋಚನೆಯನ್ನ, ವಿದ್ಯುನ್ಮಾನ ಮನೋರಂಜನೆಯನ್ನ ಸೃಷ್ಟಿಸುತ್ತದೆ ಎಂದಿದ್ದಾರೆ. ಸಾಮಾಜಿಕ ಬಂಡವಾಳವಾಗಿ ಸಮೂಹ ಮಾಧ್ಯಮಗಳು ಕಂಡು ಬರ್ತವೆ. ಇಷ್ಟು ಈ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದಂತಹ ಸಂಪೂರ್ಣವಾದಂತಹ ಪ್ರಶ್ನೋತ್ತರಗಳಾಗಿತ್ತು. ನೀವು 10 ಅಂಕದ ಪ್ರಶ್ನೆಗಳಿಗೆ ಮತ್ತಷ್ಟು ವಿವರಣೆಯನ್ನ ಬರೀಬೇಕಾಗುತ್ತೆ. ಇಲ್ಲಿ ಒಂದು ಶಾರ್ಟ್ ಆಗಿ ಕೊಡಲಾಗಿದೆ. ಅವುಗಳನ್ನು ಕುರಿತು ವಿವರಣೆಯನ್ನು ಬರೆದರೆ ನಿಮಗೆ 10 ಅಂಕಗಳು ದೊರೆಯುತ್ತೆ. ಮುಂದಿನ ಅಧ್ಯಾಯವನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಧನ್ಯವಾದಗಳು.